Hello everyone, welcome to ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ಗೆ ಸ್ವಾಗತ. ನಾವು ಕ್ರಾಶ್ ಕೋರ್ಸ್ ಮಾಡ್ತಾ ಇದ್ವಿ ಸಮಾಜ ವಿಜ್ಞಾನ ಅಲ್ವಾ. ಸೊ ನಿನ್ನೆ ನಾವು ಸಮಾಜಶಾಸ್ತ್ರನ ಸ್ಟಾರ್ಟ್ ಮಾಡಿದ್ವಿ, 3 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಸೊ ನಿಮ್ಗೆ ರೆಕಾರ್ಡೆಡ್ ವಿಡಿಯೋನ ಕಳಿಸ್ತಾರೆ ಆಯ್ತಾ. ಇವತ್ತು ಸಾಮಾಜಿಕ ಸವಾಲುಗಳು 24ನೇ ಚಾಪ್ಟರ್ನ ನಾವು ಕಂಟಿನ್ಯೂ ಮಾಡೋಣ. ಇದರಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳನ್ನ ಮಾತ್ರ ನಾನು ಕವರ್ ಮಾಡ್ತಾ ಇದ್ದೀನಿ, ಟಾಪಿಕ್ಗಳನ್ನ. ಓಕೆ, ಸೊ ನಿಮ್ಗೆ ಎಕ್ಸಾಮ್ ಹತ್ರ ಬಂದಿರೋದ್ರಿಂದ ಟೈಮ್ ತುಂಬಾ ಕಮ್ಮಿ ಇದೆ ಅಲ್ವಾ. ಸೊ ರಿಮೈನಿಂಗ್ ಎಲ್ಲ ಚಾಪ್ಟರ್ಸ್ನ ನಾವು ಈ ವೀಕ್ ಒಳಗೆ ಮುಗಿಸ್ಬೇಕು ಮಕ್ಳು. ಓಕೆನಾ. ಸಾಮಾಜಿಕ ಸವಾಲುಗಳು, ಇದರಲ್ಲಿ ಕಲಿಕಾಂಶಗಳು ಏನು ಅಂತಂದ್ರೆ, ನೀವು ಸಾಮಾಜಿಕ ಸವಾಲುಗಳನ್ನ ಪಟ್ಟಿ ಮಾಡುವುದು, ಬಾಲಕಾರ್ಮಿಕರ ಸಮಸ್ಯೆಗೆ ಕಾರಣ, ಪರಿಣಾಮ, ಸಮಸ್ಯೆ ನಿರ್ಮೂಲನೆಗಾಗಿ ಇರುವ ಸಾಂವಿಧಾನಿಕ ಪರಿಹಾರ ಕ್ರಮಗಳನ್ನ ತಿಳಿಯುವುದು. ನೀವು ತಿಳ್ಕೊಂಡಿದ್ದೀರಾ ಆಲ್ರೆಡಿ ಅಂತ ಅನ್ಕೊಂಡಿದ್ದೀನಿ. ಬಾಲ್ಯ ವಿವಾಹಕ್ಕೆ ಏನು, ಬಾಲ್ಯ ವಿವಾಹ ಕೂಡ ಒಂದು ಸಮಸ್ಯೆ, ಅದಕ್ಕೆ ಕಾರಣ ಏನು, ಪರಿಣಾಮ ಏನು, ಅದನ್ನ ಹೇಗೆ ನಿಯಂತ್ರಣ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋದು. ಅದೇ ರೀತಿ ವರದಕ್ಷಿಣೆ ವರದಕ್ಷಿಣೆಯೂ ಕೂಡ ಒಂದು ಸಾಮಾಜಿಕ ಸವಾಲು ಅಥವಾ ಸಮಸ್ಯೆ, ಅದರ ಸ್ವರೂಪ, ಪರಿಹಾರ ಕ್ರಮಗಳು, ಪರಿಣಾಮಗಳನ್ನ ತಿಳಿಯುವುದು. ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ, ಅದರ ಅರ್ಥ ಹಾಗೂ ನಿಯಂತ್ರಣ ಕ್ರಮಗಳನ್ನ ತಿಳಿದುಕೊಳ್ಳುವುದು. ಓಕೆನಾ. ಈ ಪಾಠದಿಂದ ನಿಮ್ಗೆ 2 ಅಂಕದ ಒಂದು ಪ್ರಶ್ನೆನ ಕೇಳ್ತಾರೆ. ಅದೇ ರೀತಿ ಒಟ್ಟು ಪ್ರಶ್ನೆಗಳು ಒಂದಿರುತ್ತೆ, ಒಟ್ಟು ಅಂಕಗಳು ಈ ಪಾಠದಲ್ಲಿ ಬರುವಂತದ್ದು 2 ಅಂಕ. ಓಕೆ, ಮೊದಲನೇ ಪ್ರಶ್ನೆ, ಮಕ್ಕಳ ಸಹಾಯವಾಣಿಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಈಗ ಮಕ್ಕಳ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟಲು ಮತ್ತು ಮಕ್ಕಳಿಗೆ ಸಹಾಯ ಮಾಡಲು ಸರ್ಕಾರವು ಸಹಾಯವಾಣಿಯನ್ನ ನೀಡಿದೆ, ಸ್ಥಾಪಿಸಿದೆ. ಓಕೆನಾ. ಸೊ ಇದು 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಯಾರಾದ್ರೂ ಮಕ್ಕಳಿಗೆ ಏನಾದ್ರೂ ಮಕ್ಕಳ ಮೇಲೆ ದೌರ್ಜನ್ಯ ಕಂಡು ಬಂದರೆ, ಅಥವಾ ಬಾಲ್ಯ ವಿವಾಹ, ಬಾಲಕಾರ್ಮಿಕ ಅಂತ ಪದ್ಧತಿಯನ್ನ ನೀವು ನೋಡಿದ್ರೆ, ಈ ಮಕ್ಕಳ ಸಹಾಯವಾಣಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಈ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ 1081 1081, ಆಪ್ಷನ್ ಬಿ 1098, ಆಪ್ಷನ್ ಸಿ 1033 ಮತ್ತು ಆಪ್ಷನ್ ಡಿ 108. ಓಕೆ, ಸರಿಯಾದ ಉತ್ತರ ಬಂದ್ಬಿಟ್ಟು ಮಕ್ಕಳ ಸಹಾಯವಾಣಿ, ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಬಂದ್ಬಿಟ್ಟು 1098, 1098. ಇದು ಮಕ್ಕಳ ಸಹಾಯವಾಣಿ. ಸೊ ಮಕ್ಕಳ ವಿರುದ್ಧ ಯಾವುದೇ ರೀತಿಯ ದೌರ್ಜನ್ಯ ಕಂಡು ಬಂದಲ್ಲಿ ನೀವು ಈ ಒಂದು ಸಹಾಯವಾಣಿಗೆ ಸಂಪರ್ಕಿಸಿ ದೂರನ್ನ ಸಲ್ಲಿಸಬಹುದು. ಓಕೆ, ಎರಡನೇ ಪ್ರಶ್ನೆ, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಕಲ್ಪಿಸಿರುವಂತಹ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. 6ರಿಂದ 14 ವರ್ಷದ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಇದು ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಕಲ್ಪಿಸಿರುವಂತಹ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳೇ. ಸೊ ಇದರಲ್ಲಿ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಶಿಕ್ಷಣ ಹಕ್ಕು ಕಾಯ್ದೆ 2009, ಆಪ್ಷನ್ ಬಿ ಬಾಲ ಕಾರ್ಮಿಕ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ, ಆಪ್ಷನ್ ಸಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012, ಆಪ್ಷನ್ ಡಿ ಬಾಲಶ್ರಮ ನಿರ್ಮೂಲನೆ ಮತ್ತು ಪುನರ್ವಸತಿ ಕಾಯ್ದೆ 2006. ಸೊ ಇಲ್ಲಿ ಬಾಲ ಕಾರ್ಮಿಕ ಕಲ್ಯಾಣ ರಾಷ್ಟ್ರೀಯ ನೀತಿ ಅಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ಇರುವಂತಹ ಒಂದು ಕಾಯ್ದೆ. ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಂದ್ರೆ ಮಕ್ಕಳನ್ನ ರಕ್ಷಿಸುವುದಕ್ಕೆ ಇರುವಂತ, ಮಕ್ಕಳ ಶೋಷಣೆಯ ವಿರುದ್ಧ ಅವರನ್ನ ರಕ್ಷಿಸುವುದಕ್ಕೆ ಇರುವಂತಹ ಒಂದು ಕಾಯ್ದೆ ಇದು. ಅದೇ ರೀತಿ ಆಪ್ಷನ್ ಡಿ ಬಾಲಶ್ರಮ ನಿರ್ಮೂಲನೆ ಮತ್ತು ಪುನರ್ವಸತಿ ಕಾಯ್ದೆ, ಇದು ಕೂಡ ಬಾಲ ಕಾರ್ಮಿಕ ಪದ್ಧತಿಗೆ ಸಂಬಂಧಿಸಿರುವಂತದ್ದು, ಮಕ್ಕಳನ್ನ ಬಾಲ ಕಾರ್ಮಿಕ ಪದ್ಧತಿಯಿಂದ ಮುಕ್ತಿಗೊಳಿಸುವುದಕ್ಕಾಗಿ ಇರುವಂತಹ ಕಾಯ್ದೆ ಇದು. ಓಕೆ, ಹಾಗಾದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಟ್ಟಂತಹ ಕಾಯ್ದೆ ಯಾವುದು ಅಂದ್ರೆ ಆಪ್ಷನ್ ಎ ಶಿಕ್ಷಣ ಹಕ್ಕು ಕಾಯ್ದೆ 2009. ಇದರ ಮುಖಾಂತರ ಎಲ್ಲ ಮಕ್ಕಳಿಗೂ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ಈ ಒಂದು ಕಾಯ್ದೆಯು ನೀಡುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ ಮಕ್ಕಳೇ.
ಮೂರನೇ ಪ್ರಶ್ನೆ, ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನ ಜಾರಿಗೊಳಿಸಿರುವಂತಹ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ. ಬಾಲ ಕಾರ್ಮಿಕತನ ಅಂತಂದ್ರೆ ಏನು ಮಕ್ಕಳೇ? 14 ವರ್ಷದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಆರ್ಥಿಕ ಸಂಪಾದನೆಯ ಉದ್ದೇಶದಿಂದ ದುಡಿಸಿಕೊಳ್ಳುವುದನ್ನ ಬಾಲ ಕಾರ್ಮಿಕತನ ಅಂತ ಹೇಳ್ತೀವಿ. ಓಕೆ, ಚೈಲ್ಡ್ ಲೇಬರ್. ಸೊ ಇದನ್ನ ಆಪ್ಷನ್ಸ್ ನೋಡಿ. ಆಪ್ಷನ್ ಎ 1988, ಆಪ್ಷನ್ ಬಿ 1994, ಆಪ್ಷನ್ ಸಿ 1986 ಮತ್ತು ಆಪ್ಷನ್ ಡಿ 2006. ಓಕೆ, ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು 1986ರಲ್ಲಿ ಜಾರಿಗೊಳಿಸಲಾಗಿದೆ. ಆಪ್ಷನ್ ಸಿ 1986 ಸರಿಯಾದ ಉತ್ತರ. 1988ರಲ್ಲಿ ಯಾವ ಕ್ರಮ ಕೈಗೊಂಡಿದೆ ಮಕ್ಕಳೇ? ಇದು ಕೂಡ ಬಾಲ ಕಾರ್ಮಿಕತನಕ್ಕೆ ಸಂಬಂಧಿಸಿದ್ದು. ರಾಷ್ಟ್ರೀಯ ಬಾಲ ಕಾರ್ಮಿಕ ಯೋಜನೆ, NCLP, ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್, ಇದನ್ನ 1988ರಲ್ಲಿ ಜಾರಿಗೊಳಿಸಿರುವಂತದ್ದು. ಓಕೆನಾ? ಸೊ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೊಳಿಸಿದ ಯಾವಾಗ? 1986ರಲ್ಲಿ. ನಾಲ್ಕನೇ ಪ್ರಶ್ನೆ, ಕರ್ನಾಟಕದಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಬಾಲ ಕಾರ್ಮಿಕ ಮಕ್ಕಳನ್ನು ಶಾಲೆಗೆ ಕರೆದು ದಾಖಲಿಸಿಕೊಂಡ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಬಾಮರಳಿ ಶಾಲೆಗೆ, ಆಪ್ಷನ್ ಬಿ ಕೂಲಿಯಿಂದ ಶಾಲೆಗೆ, ಆಪ್ಷನ್ ಸಿ ಕಲ್ಲಿನಲಿ, ಆಪ್ಷನ್ ಡಿ ನಲಿಕಲಿ. ನಿಮಗೆ ಗೊತ್ತಿರ್ಬೋದು ಅಲ್ವಾ? ಸೊ ಆಪ್ಷನ್ ಎ ಬಾಮರಳಿ ಶಾಲೆಗೆ ಅನ್ನುವಂಥದ್ದು ಶಾಲೆಯನ್ನ ಮಧ್ಯದಲ್ಲಿ ಬಿಟ್ಟಂತಹ ಮಕ್ಕಳನ್ನ ಪುನಃ ಶಾಲೆಗೆ ಕರೆತರುವಂತಹ ಒಂದು ಯೋಜನೆ. ಕಲ್ಲಿನಲ್ಲಿ ನಲಿಕಲಿ ಅನ್ನುವಂಥದ್ದು ಪಠ್ಯವನ್ನ ಒಂದು ಆಟದ ಮೂಲಕ ಪಾಠವನ್ನ ಕಲಿಯುವಂತಹ ಒಂದು ಯೋಜನೆ. ಓಕೆನಾ? ಕಾರ್ಯಕ್ರಮ. ಈಗ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ, ಸರ್ವ ಶಿಕ್ಷಣ ಅಭಿಯಾನ ಏನ್ ಹೇಳುತ್ತೆ? ಎಲ್ಲರಿಗೂ ಶಿಕ್ಷಣದ ಹಕ್ಕನ್ನ ನೀಡಿದೆ ಅಲ್ವಾ? ಸೊ ಇಲ್ಲಿ ಬಾಲ ಕಾರ್ಮಿಕ ಮಕ್ಕಳನ್ನ ಶಾಲೆಗೆ ಕರೆದು ದಾಖಲಿಸಿಕೊಂಡ ಕಾರ್ಯಕ್ರಮ ಅಂತಂದ್ರೆ ಆಪ್ಷನ್ ಬಿ ಕೂಲಿಯಿಂದ ಶಾಲೆಗೆ. ಕೂಲಿ ಅಂತಂದ್ರೆ ಏನು ಮಕ್ಕಳೇ? ಕೆಲಸ ಮಾಡೋದು. ಸೊ ಕೂಲಿ ಕೆಲಸ ಮಾಡುವಂಥದ್ದು. ಬಾಲ ಕಾರ್ಮಿಕ ಮಕ್ಕಳನ್ನ, 14 ವರ್ಷ ವಯಸ್ಸಿಗಿಂತ ಕಡಿಮೆ ಮಕ್ಕಳನ್ನ ಕೂಲಿಗೆ ಸೇರಿಸಿದ್ರೆ ಅಥವಾ ಬಾಲ ಕಾರ್ಮಿಕತನಕ್ಕೆ ಒಳಪಡಿಸಿದ್ರೆ ಅಂತಹ ಮಕ್ಕಳನ್ನ ಕರೆದು ಶಾಲೆಗೆ ದಾಖಲಿಸಿಕೊಂಡ ಕಾರ್ಯಕ್ರಮ ಕೂಲಿಯಿಂದ ಶಾಲೆಗೆ. ಸೊ ಈ ಹೆಸರಲ್ಲೇ ನಿಮ್ಗೆ ಆನ್ಸರ್ ಸಿಗುತ್ತೆ ಅಲ್ವಾ? ಐದನೇ ಪ್ರಶ್ನೆ, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಸೊ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ ಎರಡೂ ಕೂಡ ಸ್ತ್ರೀಯರ ಮೇಲೆ ನಡೆಯುತ್ತಿರುವಂತಹ ಒಂದು ಹಿಂಸಾಚಾರ ಅಥವಾ ಲಿಂಗಾನುಪಾತ ಕಡಿಮೆ ಆಗೋದಿಕ್ಕೆ ಪ್ರಮುಖ ಕಾರಣ. ಓಕೆ, ಸೊ ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಏನು? ಹಾಗಾದ್ರೆ ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವೆಂದು ತಿಳಿದು ಅದು ತಂದೆ ತಾಯಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದೇ ಹೆಣ್ಣು ಭ್ರೂಣ ಹತ್ಯೆ. ಸೊ ಹೆಣ್ಣು ಭ್ರೂಣ ಹತ್ಯೆ ಎಂದು ಇದು ಒಂದು ಭಾರತದಲ್ಲಿ ಒಂದು ಸಾಮಾಜಿಕ ಸಮಸ್ಯೆ ಆಗಿದೆ. ಓಕೆ, ಸೊ ಇದು ಕೂಡ ನಮ್ಮ ದೇಶದಲ್ಲಿ ಹೆಚ್ಚುತ್ತಿರುವಂತಹ ಒಂದು ಅಪರಾಧಗಳಲ್ಲಿ ಒಂದು. ಸೊ ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಏನು? ಹಾಗಾದ್ರೆ ಭ್ರೂಣ ಅಂತಂದ್ರೆ ಮಕ್ಕಳೇ ಹುಟ್ಟೋಕ್ಕಿಂತ ಮೊದಲೇ ಇರುವಂತಹ ಸ್ಥಿತಿಯನ್ನ ಭ್ರೂಣ ಅಂತ ಹೇಳ್ತಾರೆ. ಸೊ ಗರ್ಭದಲ್ಲಿ ಇರುವಾಗಲೇ ಭ್ರೂಣವು ಹೆಣ್ಣು ಭ್ರೂಣ ಎಂದು ಗೊತ್ತಾದ್ರೆ, ಅದು ಸಪೋಸ್ ತಂದೆ ತಾಯಿಗಳಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವ ಒಂದು ಪದ್ಧತಿಯೇ ಹೆಣ್ಣು ಭ್ರೂಣ ಹತ್ಯೆ. ಓಕೆನಾ? ಪಿಡುಗು, ಇದು ಒಂದು ಸಾಮಾಜಿಕ ಪಿಡುಗು. ಸೊ ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಯೋದಿಕ್ಕೆ ಸರ್ಕಾರ ಏನ್ ಮಾಡಿದೆ? ಹಾಗಾದ್ರೆ ಲಿಂಗ ಪತ್ತೆ ಹಚ್ಚುವುದನ್ನ ನಿಷೇಧಿಸಿದೆ. ಜನಿಸದೇ ಇರುವಂತಹ ಮಕ್ಕಳ ಲಿಂಗವನ್ನ ಪತ್ತೆ ಹಚ್ಚುವುದನ್ನ ಭಾರತದಲ್ಲಿ ನಿಷೇಧಿಸಲಾಗಿದೆ. ಆ ಮೂಲಕ ಹೆಣ್ಣು ಭ್ರೂಣ ಹತ್ಯೆಯನ್ನ ಕಡಿಮೆ ಮಾಡೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಲ್ವಾ? ಸೊ ಇದರಲ್ಲಿ ಎರಡಿದೆ, ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ. ಓಕೆನಾ? ಸೊ ಹೆಣ್ಣು ಭ್ರೂಣ ಹತ್ಯೆ ಅಂತಂದ್ರೆ ಹುಟ್ಟೋದಕ್ಕಿಂತ ಮುಂಚೆನೆ ಮಗುವನ್ನ ತಾಯಿಯ ಗರ್ಭದಲ್ಲಿ ಸಾಯಿಸುವುದು. ಅದೇ ಹೆಣ್ಣು ಶಿಶು ಹತ್ಯೆ ಅಂತಂದ್ರೇನು? ಹುಟ್ಟಿದ ನಂತರ, ಹೆಣ್ಣು ಮಗು ಹುಟ್ಟಿದ ನಂತರ ಅದನ್ನು ಒಂದು ಕೊಲ್ಲುವಂತಹ ಸ್ಥಿತಿಯನ್ನ ಹೆಣ್ಣು ಶಿಶು ಹತ್ಯೆ ಅಂತ ಕರೀತಾರೆ. ಎರಡೂ ಕೂಡ ಒಂದು ಕ್ರೂರ ಪದ್ಧತಿಯಾಗಿದೆ. ಓಕೆನಾ?
6ನೇ ಪ್ರಶ್ನೆ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಯಲು ಜಾರಿಯಾದ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನ ತಡೆಯಲು ಜಾರಿಯಾದಂತಹ ಕಾಯ್ದೆ ಪೋಕ್ಸೋ ಕಾಯ್ದೆ. ಓಕೆನಾ. ಮಕ್ಕಳ ಮೇಲೆ ಇತ್ತೀಚೆಗೆ ಲೈಂಗಿಕ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದಾವೆ ಅಲ್ವಾ. ಸೊ ಅನೇಕ ರೀತಿಯ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಅವರ ಮೇಲಿನ ದೌರ್ಜನ್ಯವನ್ನ ತಡೆಯಲು ಜಾರಿಗೊಳಿಸಲಾದಂತಹ ಕಾಯ್ದೆ ಪೋಕ್ಸೋ ಕಾಯ್ದೆ. ಸೊ ಇದನ್ನ ನವೆಂಬರ್ 14, 2012 ಜಾರಿಗೆ ತರಲಾಗಿದೆ. ಪೋಕ್ಸೋ ಅಂತಂದ್ರೆ ಮಕ್ಕಳೇ ಪ್ರೊಟೆಕ್ಷನ್ ಆಫ್ ಪೋಕ್ಸೋ ಇದನ್ನ ಹೇಗ್ ಬರೀತಾರೆ ಅಂತಂದ್ರೆ POCSO, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸಸ್. ಓಕೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸಸ್, ಅದನ್ನ ಪೋಕ್ಸೋ ಅಂತ ಹೇಳ್ತೀವಿ. ಸೊ ಇದನ್ನ ನವೆಂಬರ್ 14 ಯಾವ ದಿನ? ಮಕ್ಕಳ ದಿನಾಚರಣೆ ಅಲ್ವಾ. ಸೊ ನವೆಂಬರ್ 14, 2012 ಈ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಇದರ ಮೂಲಕ ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯವನ್ನ ನಡೆಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಓಕೆ, ಇದು ಬರೀ ದೌರ್ಜನ್ಯ ಅಷ್ಟೇ ಅಲ್ಲ, ಹಿಂಸೆ, ದೌರ್ಜನ್ಯ, ಕಿರುಕುಳ, ಹಲ್ಲೆ ಅಥವಾ ಅಸುರಕ್ಷಿತ ಒಂದು ಸ್ಪರ್ಶ, ಮಕ್ಕಳನ್ನ ಅಸುರಕ್ಷಿತವಾಗಿ ಸ್ಪರ್ಶ ಮಾಡಿದರೂ ಕೂಡ ಅದು ಪೋಕ್ಸೋ ಕಾಯ್ದೆಯಡಿ ಒಂದು ಲೈಂಗಿಕ ದೌರ್ಜನ್ಯ ಎಂದು ಪರಿಗಣಿಸಿ ಶಿಕ್ಷಾರ್ಹ ಅಪರಾಧವಾಗಿ ಅದನ್ನ ಪರಿಗಣಿಸ್ತಾರೆ. ಓಕೆ, ನೆಕ್ಸ್ಟ್, ಬಾಲಕಾರ್ಮಿಕ ಸಮಸ್ಯೆಯ ದುಷ್ಪರಿಣಾಮಗಳು ಯಾವುವು? ಬಾಲಕಾರ್ಮಿಕ ಸಮಸ್ಯೆ ಅಂತಂದ್ರೆ ಏನು? ಬಾಲಕಾರ್ಮಿಕರು ಅಂತಂದ್ರೆ 14 ವರ್ಷದ ಒಳಗಿನ ಮಕ್ಕಳನ್ನ ಒಂದು ಆರ್ಥಿಕ ಉಪಯೋಗಕ್ಕೋಸ್ಕರ ದುಡಿಮೆಗೆ ಹಚ್ಚುವುದನ್ನ ನಾವು ಬಾಲಕಾರ್ಮಿಕತನ ಅಂತ ಹೇಳ್ತೀವಿ. ಸೊ ಈ ಬಾಲಕಾರ್ಮಿಕತನದಿಂದ ಅಥವಾ ಈ ಸಮಸ್ಯೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಏನು? ಈ ಒಂದು ಪದ್ಧತಿಯಲ್ಲಿ ಮಕ್ಕಳನ್ನ ದಿನವಿಡೀ ಕೆಲಸಕ್ಕೆ ಬಳಸ್ತಾರೆ. ಓಕೆನಾ. ಸೊ ಇದರಿಂದ ಅವರ ಭಾವನಾತ್ಮಕ, ಶೈಕ್ಷಣಿಕ, ಎಜುಕೇಶನಲ್, ಶೈಕ್ಷಣಿಕ ಅಥವಾ ವೈದ್ಯಕೀಯ ಅಗತ್ಯಗಳಿಗೆ ಯಾವುದೇ ಗಮನವನ್ನ ಹರಿಸುವುದಿಲ್ಲ. ಸೊ ಬಾಲಕಾರ್ಮಿಕತನಕ್ಕೆ ಒಳಪಡುವಂತಹ ಮಕ್ಕಳು ದಿನವಿಡೀ ಕೆಲಸ ಮಾಡಬೇಕಾಗತ್ತೆ. ಅದೇ ರೀತಿ ಅವರಿಗೆ ಏನು ಮೂಲಭೂತ ಅಗತ್ಯತೆ ಇದೆ, ಭಾವನಾತ್ಮಕವಾಗಿ, ಶೈಕ್ಷಣಿಕವಾಗಿ ಅಥವಾ ವೈದ್ಯಕೀಯವಾಗಿ ಯಾವುದೇ ಅಗತ್ಯಗಳಿಗೆ ಅವರು ಗಮನವನ್ನ ಹರಿಸುವುದಿಲ್ಲ. ಬದಲಾಗಿ ಅವರನ್ನ ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆಗೆ ಒಳಪಡಿಸುತ್ತಾರೆ. ಅದೇ ರೀತಿ ಈ ಒಂದು ಬಾಲಕಾರ್ಮಿಕತನದಿಂದ ದಿನವಿಡೀ ಯಾವುದೇ ಸೌಲಭ್ಯವಿಲ್ಲದೆ, ಯಾವುದೇ ಒಂದು ರೀತಿಯ ರಕ್ಷಣೆ ಇಲ್ಲದೆ ಕೆಲಸ ಮಾಡುವುದರಿಂದ ಅವರು ಅನಾರೋಗ್ಯಕ್ಕೆ, ಪೌಷ್ಟಿಕ ಆಹಾರದ ಕೊರತೆಯಿಂದ ಮತ್ತು ಸೂಕ್ತ ವೈದ್ಯಕೀಯ ಸೌಲಭ್ಯಗಳ ಕೊರತೆಯಿಂದ, ಬಲವಂತದ ಉದ್ಯೋಗ, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಇತ್ಯಾದಿ ಕಾರಣಗಳಿಂದ ಬವಣೆ ಪಡುತ್ತಾ ಇದ್ದಾರೆ. ಅನೇಕ ಮಕ್ಕಳು ಇದರಿಂದ ದೌರ್ಜನ್ಯಕ್ಕೆ ಒಳಗಾಗ್ತಾರೆ. ಅವರ ಒಂದು ಹಕ್ಕನ್ನ ಕಸಿದುಕೊಳ್ಳಲಾಗ್ತಾ ಇದೆ. ಅವರ ಬಾಲ್ಯವು ಕೂಡ ಇದರಿಂದ ಕಸಿದುಕೊಳ್ಳಲಾಗ್ತಾ ಇದೆ. ಈ ರೀತಿ ಇದರಿಂದ ಆಗುವಂತಹ ಅನೇಕ ದುಷ್ಪರಿಣಾಮಗಳು. ಓಕೆ, 8ನೇ ಪ್ರಶ್ನೆ, ಬಾಲ್ಯ ವಿವಾಹ ಎಂದರೇನು? ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಯಾವುವು? ಬಾಲ್ಯ ವಿವಾಹ ಅಂತಂದ್ರೆ ಏನು ಅನ್ನೋದನ್ನ ಫಸ್ಟ್ ಹೇಳ್ತೀನಿ. ಓಕೆ, ಸೊ ಬಾಲ್ಯ ವಿವಾಹ ಅಂತಂದ್ರೆ ಕಾನೂನಿನ ಪ್ರಕಾರ ಒಬ್ಬ ಹುಡುಗಿಗೆ 18 ವರ್ಷವಾಗಿರ್ಬೇಕು. ಅದೇ ಮದುವೆ ಆಗುವ ಹುಡುಗನಿಗೆ 21 ವರ್ಷ ಆಗಿರ್ಬೇಕು. ಸೊ ಇದು ಎರಡರಲ್ಲಿ ಯಾವುದು ಕಡಿಮೆ ಇದ್ದರೂ ಕೂಡ ಅದು ಬಾಲ್ಯ ವಿವಾಹ ಅಂತಾನೆ ಪರಿಗಣಿಸ್ತಾರೆ. ಓಕೆನಾ. ಸೊ ಸಪೋಸ್ ಹುಡುಗನಿಗೆ 22 ವರ್ಷ ಆಗಿದ್ದು ಹುಡುಗಿಗೆ 16 ವರ್ಷ ಆಗಿದ್ರೆ ಅದು ಬಾಲ್ಯ ವಿವಾಹ. ಹುಡುಗಿಗೆ 19 ವರ್ಷ ಆಗಿದ್ದು ಹುಡುಗನಿಗೆ 20 ವರ್ಷ ಆಗಿದ್ರೆ ಅದು ಕೂಡ ಬಾಲ್ಯ ವಿವಾಹವೇ. ಇಬ್ಬರೂ ಕೂಡ 18 ಮತ್ತು 21 ವರ್ಷದ ವಯೋಮಿತಿಯ ಮೇಲೆ ಇರಬೇಕು. ಅಂದ್ರೆ ಮಾತ್ರ ಅದು ಸರಿಯಾದ ಕಾನೂನಿನ ಪ್ರಕಾರ ವಿವಾಹ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಅದು ಬಾಲ್ಯ ವಿವಾಹಕ್ಕೆ ಒಳಪಡತ್ತೆ. ಓಕೆ, ಸೊ ಇದರಿಂದ ಏನು ದುಷ್ಪರಿಣಾಮ ಆಗತ್ತೆ? ಬಾಲ್ಯ ವಿವಾಹಕ್ಕೆ ಹೆಚ್ಚಾಗಿ ಒಳಗಾಗುವಂತವರು ಮಕ್ಕಳು ಅಲ್ವಾ. ಸೊ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಇದರಿಂದ ಕುಂಠಿತವಾಗಿ ಅವರು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನೇ ಕಳೆದುಕೊಳ್ತಾರೆ. ನೀವು ಹಳ್ಳಿ ಕಡೆ ಹೋದ್ರೆ ಇವಾಗ್ಲೂ ಬಾಲ್ಯ ವಿವಾಹ ಮಾಡುವವರು ಇದ್ದಾರೆ. 18 ವರ್ಷದ ಒಳಗೆ ಹೆಣ್ಣು ಮಕ್ಕಳನ್ನ ಹೆಚ್ಚಾಗಿ ಬಾಲ್ಯ ವಿವಾಹ
ವಿವಾಹಕ್ಕೆ ಒಳಪಡಿಸ್ತಾರೆ. ಇದರಿಂದ ಅವರ ಒಂದು ಸರ್ವತೋಮುಖ ಬೆಳವಣಿಗೆ ಕುಂಠಿತವಾಗಿ ಅವರು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನೇ ಕಳೆದುಕೊಳ್ಳುತ್ತಾರೆ. ಇದರ ಪರಿಣಾಮವಾಗಿ ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ, ಅದು ಕೌಟುಂಬಿಕ ದೌರ್ಜನ್ಯ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯ ದೌರ್ಜನ್ಯ ಇರ್ಬೋದು, ನಿರ್ಲಕ್ಷ್ಯ, ಹಿಂಸೆ, ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಹೆಚ್ಚಾಗಿ ತುತ್ತಾಗ್ತಾರೆ ಮಕ್ಕಳು. ಮಕ್ಕಳ ಬಾಲ್ಯ ವಿವಾಹದಿಂದಾಗಿ ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಒಂದು ಬಾಲ್ಯತನ, ಅವರ ಒಂದು ಚೈಲ್ಡ್ಹುಡ್, ನಾವು ಬಾಲ್ಯ ಅಂತ ಹೇಳ್ತೀವಿ, ಅವರ ಬಾಲ್ಯ ಕೂಡ ಕಸಿದುಕೊಳ್ಳಲಾಗ್ತಾ ಇದೆ. ಅವರ ಶಿಕ್ಷಣದ ಹಕ್ಕನ್ನ ಕಸಿಯಲಾಗ್ತಾ ಇದೆ. ಮನೋರಂಜನೆ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಮಕ್ಕಳು ಅಂತಂದ್ರೆ ಆಟ ಆಡ್ಕೊಂಡಿರ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಕಲಿಬೇಕು ಅಲ್ವಾ. ಸೊ ವಿವಾಹಕ್ಕೆ ಒಂದು ಕಡಿಮೆ ವಯಸ್ಸಿನಲ್ಲಿ ಒಳಪಡುವುದರಿಂದ ಅವರ ಮನೋರಂಜನೆ ಕೂಡ ಆಗ್ತಾ ಇಲ್ಲ, ಗೆಳೆಯರ ಒಡನಾಟಕ್ಕೆ ಧಕ್ಕೆ ಆಗ್ತಾ ಇದೆ, ಅಪೌಷ್ಟಿಕತೆಯಿಂದ ಮಕ್ಕಳು ನರಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಕಡಿಮೆ ವಯಸ್ಸಿನಲ್ಲಿ ಮದುವೆ ಮಾಡೋದ್ರಿಂದ ಅವರಿಗೆ ಜವಾಬ್ದಾರಿಗಳು, ಸಾಮಾಜಿಕ ಕೌಟುಂಬಿಕ ಜವಾಬ್ದಾರಿಗಳು ಅವರ ಮೇಲೆ ಬೀಳುವುದರಿಂದ ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಮದುವೆಯಾಗಿ ಗರ್ಭವತಿಯಾಗುವುದರಿಂದ ಗರ್ಭಪಾತ, ಶಿಶು ಮರಣ, ತಾಯಿ ಮರಣಕ್ಕೆ ಕೂಡ ಈ ಒಂದು ಬಾಲ್ಯ ವಿವಾಹ ಕಾರಣ ಆಗ್ತಾ ಇದೆ. ಸೊ ಇದರಿಂದಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆಯರಾಗುವಂತಹ ಸಂಭವ ಹೆಚ್ಚು. ಕಡಿಮೆ ವಯಸ್ಸಿನ ಹುಡುಗಿಯನ್ನ ಹೆಚ್ಚಿಗೆ ವಯಸ್ಸಿನ ಒಬ್ಬ ಗಂಡಸಿಗೆ ಮದುವೆ ಮಾಡಿಕೊಡುವುದರಿಂದ ಸೊ ಕಡಿಮೆ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುವ ಸಂಭವ ಕೂಡ ಹೆಚ್ಚತ್ತೆ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ವಿವಾಹ ಮಾಡಿಕೊಡುವುದೇ ಒಂದು ಉದ್ದೇಶವಾಗಿ ಇಟ್ಟುಕೊಂಡಾಗ ಯಾವುದೇ ಸಾಮಾಜಿಕ ಭದ್ರತೆಗಳಿಲ್ಲದೆ, ಅವರಿಗೆ ಸಾಮಾಜಿಕ ಭದ್ರತೆಗಳನ್ನ ಕೊಡದೆ ಆಗಾಗ ದೌರ್ಜನ್ಯಕ್ಕೆ ಒಳಗಾಗುವಂತಹ ಸಂದರ್ಭಗಳು ಕೂಡ ಹೆಚ್ಚು. ಓಕೆನಾ. ಸೊ ಈ ಬಾಲ್ಯ ವಿವಾಹಕ್ಕೂ ಕೂಡ ಅನೇಕ ರೀತಿಯ ಕಾರಣಗಳಿದ್ದಾವೆ ಮಕ್ಕಳೇ. ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಲಿಂಗ ತಾರತಮ್ಯ. ಹೆಣ್ಣು ಮಗು ಮತ್ತು ಗಂಡು ಮಗುವಿನ ನಡುವೆ ಮಾಡುವಂತಹ ಒಂದು ತಾರತಮ್ಯ. ಹೆಣ್ಣು ಮಗು ಬೇಗ ಮದುವೆ ಮಾಡಿಕೊಡ್ಬೇಕು, ಬೇರೆ ಒಂದು ಮನೆಗೆ, ಅಬ್ವಿಯಸ್ಲಿ ಕೊನೆಗೆ ಬೇರೆ ಮನೆಗೆ ಕಳಿಸುವುದೇ ಜವಾಬ್ದಾರಿ, ಬೇಡ ಶಿಕ್ಷಣ ಬೇಡ ಅನ್ನುವಂತಹ ಮನೋಭಾವನೆ ಇರುವಂತಹ ತಂದೆ ತಾಯಂದಿರು ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳನ್ನ ವಿವಾಹಕ್ಕೆ ಒಳಪಡಿಸ್ತಾರೆ. ಸೊ ಅಲ್ಲಿ ತಂದೆ ತಾಯಿಗಳಿಗೆ ಶಿಕ್ಷಣ ಇಲ್ಲದಿರುವಂಥದ್ದು, ಬಾಲಕಾರ್ಮಿಕತನ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ, ಇದರಿಂದಾಗಿ ಬಾಲ್ಯ ವಿವಾಹಗಳು ಹೆಚ್ಚಾಗ್ತವೆ. ಓಕೆನಾ. ಸೊ ಅದೇ ರೀತಿ ಕಾನೂನಿನ ಒಂದು ಕನಿಷ್ಠ ಜ್ಞಾನದ ಕೊರತೆ ಇರುವಂಥದ್ದು, ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾನೂನಿನ ಕೊರತೆ, ಇವೆಲ್ಲವೂ ಕೂಡ ಬಾಲ್ಯ ವಿವಾಹಕ್ಕೆ ಕಾರಣ ಆಗತ್ತೆ. ಹಾಗಾದ್ರೆ ಬಾಲ್ಯ ವಿವಾಹವನ್ನು ನಾವು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ಇಲ್ಲಿ ಕ್ವಶನ್ ಕೇಳಿದ್ದಾರೆ, ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂಥದ್ದು. ಬಾಲ್ಯ ವಿವಾಹವನ್ನು ತಡೆಗಟ್ಟಲೇಬೇಕು ಅಲ್ವಾ. ಸೊ ಮಕ್ಕಳ ಹಕ್ಕುಗಳನ್ನ ರಕ್ಷಿಸಬೇಕು, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಬಾಲ್ಯ ವಿವಾಹವನ್ನ ತಡೆಗಟ್ಟಬೇಕು. ಸೊ ಹೇಗೆ ತಡೆಗಟ್ಟುವುದು? ಎಲ್ಲೇ ಬಾಲ್ಯ ವಿವಾಹ ನಡೆದರೂ ತಪ್ಪದೆ ದೂರು ನೀಡುವುದು, ಖಂಡಿಸುವುದು ಮತ್ತು ಪ್ರಶ್ನಿಸುವುದು. ಸೊ ಬಾಲ್ಯ ವಿವಾಹ ನಡೀತಾ ಇದ್ರೆ ಪಟ್ಟಂಥವರು ಅಥವಾ ಸಂಬಂಧ ಪಡದೇ ಇದ್ರೂ ಕೂಡ ಯಾರಿಗಾದ್ರೂ ಗೊತ್ತಾದ್ರೆ ಅವರು ತಪ್ಪದೆ ದೂರು ನೀಡಬೇಕು, ಅದನ್ನ ಖಂಡಿಸಬೇಕು ಮತ್ತು ಪ್ರಶ್ನಿಸಬೇಕು. ಎರಡನೆಯದಾಗಿ ಎಲ್ಲಿ ದೂರು ಸಲ್ಲಿಸಬಹುದು? ಮಕ್ಕಳ ಸಹಾಯವಾಣಿ 1098ಕ್ಕೆ ದೂರು ನೀಡಬಹುದು. ಅದೇ ರೀತಿ ಸರ್ಕಾರವು 47 ವಿವಿಧ ಹಂತದ ಅಧಿಕಾರಿಗಳನ್ನ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಎಂದು ನೇಮಿಸಿದೆ. ಓಕೆ. ಸೊ ನೀವು ಯಾರನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಯಾರಿಗೆ ದೂರು ಸಲ್ಲಿಸಬಹುದು? ನೀವು ಸಮೀಪದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ದೂರು ಸಲ್ಲಿಸಬಹುದು, ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು PDO ಅವರಿಗೂ ಕೂಡ ನೀವು ದೂರು ಸಲ್ಲಿಸಬಹುದು. ಆರೋಗ್ಯ ನಿರೀಕ್ಷಕರು, ನಿಮ್ಮ ಹಳ್ಳಿಯಲ್ಲಿರುವಂತಹ ಆರೋಗ್ಯ ನಿರೀಕ್ಷಕರಿಗೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಸಹ ಮಾಹಿತಿ ನೀಡಬಹುದು. ಸೊ ಈ ಎಲ್ಲ ಸರ್ಕಾರಿ ಹಂತದ ಅಧಿಕಾರಿಗಳನ್ನ ಮಕ್ಕಳ ವಿವಾಹ ತಡೆ ಅಧಿಕಾರಿಗಳು ಎಂದು ಪರಿಗಣಿಸಲಾಗತ್ತೆ. ಸೊ ಯಾರು ಕೂಡ ಇದು ನಮ್ಮ ವ್ಯಾಪ್ತಿಗೆ
ಬರೋದಿಲ್ಲ ಹೇಳೋ ಹಾಗಿಲ್ಲ. ಸೊ ತಮ್ಮ ವ್ಯಾಪ್ತಿಯಲ್ಲಿ ಈ ಮೇಲಿನ ಅಧಿಕಾರಿಗಳು, ಈ ತರಹದ 47 ಅಧಿಕಾರಿಗಳು, ವಿವಿಧ ಹಂತದ ಅಧಿಕಾರಿಗಳನ್ನ ಸರ್ಕಾರವು ನೇಮಿಸಿದೆ. ಸೊ ಈ ಮೇಲಿನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಮಕ್ಕಳ ವಿವಾಹ ನಡೆಯದಿರುವಂತೆ ನೋಡಿಕೊಳ್ಳುವುದು ಅವರ ಕರ್ತವ್ಯವಾಗಿದೆ. ಓಕೆನಾ. ಇದರ ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದು. ಸೊ ಹೆಣ್ಣು ಮಕ್ಕಳನ್ನ ಶೈಕ್ಷಣಿಕವಾಗಿ ಸಬಲರಾಗುವಂತೆ, ಅಕ್ಷರಸ್ಥರಾಗುವಂತೆ, ಸಮರ್ಥರಾಗುವಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಓಕೆ, ತಂದೆ ತಾಯಿಗಳ ಕರ್ತವ್ಯ. ಸೊ ಈ ರೀತಿ ಮಾಡೋದ್ರಿಂದ ಬಾಲ್ಯ ವಿವಾಹವನ್ನ ತಡೆಗಟ್ಟಬಹುದು. 18 ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನ ಕೊಡುವುದು. ಓಕೆನಾ. ಸೊ ಯಾವುದೇ ರೀತಿ 18 ವರ್ಷದ ಒಳಗೆ ಮಕ್ಕಳು ಶಾಲೆ ಬಿಡದೇ ಇರೋ ತರ ನೋಡಿಕೊಳ್ಳುವುದು. 100% ಅಟೆಂಡೆನ್ಸ್, ಓಕೆ, ದಾಖಲಾತಿ ಇರೋ ತರ ನೋಡಿಕೊಳ್ಳುವುದು. ಇವು ಪರಿಹಾರಗಳು. ಓಕೆ, ಈ ರೀತಿ ಮಾಡೋದ್ರಿಂದ ಬಾಲ್ಯ ವಿವಾಹವನ್ನ ಆದಷ್ಟು ಮಟ್ಟಿಗೆ ತಡೆಗಟ್ಟಬಹುದು ಅಥವಾ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ವರದಕ್ಷಿಣೆ ಸಮಸ್ಯೆಗೆ ಪರಿಹಾರಗಳು ಯಾವುವು? ಹಾಗಾದ್ರೆ ವರದಕ್ಷಿಣೆ ಸಮಸ್ಯೆಗೆ ಪರಿಹಾರಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಬಾಲ್ಯ ವಿವಾಹ ತಡೆಗೆ ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ ಅನ್ನೋದು ಬೇರೆ. ಓಕೆ ನಮ್ಮ ಮಕ್ಕಳೇ, ಈಗ ನಾವೇನ್ ಮಾಡಬಹುದು ಅನ್ನೋದನ್ನ ನಾನು ಹೇಳಿದ್ದೀನಿ ನಿಮಗೆ. ಓಕೆ, ಸೊ 10ನೇ ಪ್ರಶ್ನೆ, ವರದಕ್ಷಿಣೆ ಸಮಸ್ಯೆಗೆ ಪರಿಹಾರಗಳು ಯಾವುವು? ವರದಕ್ಷಿಣೆ ಅಂತಂದ್ರೆ ಏನು? ವರ ಅಂತಂದ್ರೆ ಮದುವೆ ಆಗುವ ಗಂಡು ಅಲ್ವಾ? ಸೊ ಇಲ್ಲಿ 2 ಶಬ್ದ ಇದೆ. ವರ ಅಂತಂದ್ರೆ ಮದುವೆ ಆಗುವಂತಹ ಗಂಡು, ದಕ್ಷಿಣೆ ಅಂತಂದ್ರೆ ಅವನಿಗೆ ಕೊಡುವಂತಹ ಒಂದು ಕಾಣಿಕೆ, ಬಳುವಳಿ. ಓಕೆ, ಸೊ ಅದನ್ನ ವರದಕ್ಷಿಣೆ, ಅದು ಚಿನ್ನಾಭರಣ ಇರ್ಬೋದು, ದುಡ್ಡು ಇರ್ಬೋದು, ಅಥವಾ ಯಾವುದೇ ರೀತಿಯ ಸ್ವತ್ತು ಅಂದ್ರೆ ಆಸ್ತಿ ಪಾಸ್ತಿ ಇರ್ಬೋದು. ಸೊ ಯಾವುದೇ ರೀತಿಯಲ್ಲಿ ಹೆಣ್ಣು ಮಕ್ಕಳ ವಧುವಿನ ತಂದೆ ತಾಯಂದಿರು ವರನಿಗೆ ಅಥವಾ ಆತನ ತಂದೆ ತಾಯಿಗೆ ಕೊಡುವಂತಹ ಒಂದು ಕೊಡುಗೆ, ಬಳುವಳಿ, ಅಥವಾ ಏನೇ ಹೇಳ್ತೀರಾ ನೀವು, ದಕ್ಷಿಣೆ, ಯಾವುದೇ ರೂಪದಲ್ಲಿ ಕೊಟ್ರು ಅದನ್ನ ವರದಕ್ಷಿಣೆ ಅಂತ ಕರೀತಾರೆ, ಕನ್ಸಿಡರ್ ಮಾಡಲಾಗತ್ತೆ. ಓಕೆನಾ. ಸೊ ಈ ವರದಕ್ಷಿಣೆ ಕೂಡ ಒಂದು ಸಾಮಾಜಿಕ ಪಿಡುಗು ಅಲ್ವಾ? ಇದರಿಂದ ಅನೇಕ ರೀತಿಯಲ್ಲಿ ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಸೊ ಅನೇಕ ರೀತಿಯ ಮೋಸ, ವಂಚನೆಗಳು ನಡೀತಾ ಇದ್ದಾವೆ. ಸೊ ಇದನ್ನ ತಡೆಗಟ್ಟಲು ಇರುವಂತಹ ಪರಿಹಾರಗಳು ಯಾವುವು? ಮೊದಲನೇದಾಗಿ ಸರ್ಕಾರವು ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಜಾರಿ ಮಾಡಿದೆ. ಓಕೆನಾ. ಸೊ ಈ ಒಂದು ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನ ಸರಿಯಾದ ರೀತಿಯಲ್ಲಿ ಜಾರಿಗೆ ತಂದ್ರೆ ವರದಕ್ಷಿಣೆಯನ್ನ ದುಷ್ಪರಿಣಾಮವನ್ನ ಅಥವಾ ಸಮಸ್ಯೆಯನ್ನ ಪರಿಹಾರ ಮಾಡಬಹುದು. ಎರಡನೇದಾಗಿ ವರದಕ್ಷಿಣೆ ಷರತ್ತಿನ ಮೇಲೆ ವಿವಾಹವಾಗುವುದನ್ನ ನಿಷೇಧಿಸಲಾಗಿದೆ. ಸೊ ಕೆಲವೊಬ್ರು ವರದಕ್ಷಿಣೆಯ ಷರತ್ತಿನ ಮೇಲೆ ವಿವಾಹವನ್ನ ಏರ್ಪಡಿಸ್ತಾರೆ. ಸೊ ಅಂತಹ ವಿವಾಹಗಳನ್ನ ನಿಷೇಧ ಮಾಡಲಾಗಿದೆ. ಮೂರನೇದಾಗಿ ಈ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಈ ಕಾಯ್ದೆ ಉಲ್ಲಂಘನೆಗೆ 5,000 ರೂಪಾಯಿ ದಂಡ ಇಲ್ಲವೇ 6 ತಿಂಗಳ ಕಾರಾಗೃಹ ವಾಸ ಎರಡನ್ನೂ ಕೂಡ ವಿಧಿಸಬಹುದು. ಈಗ ಈ ಕಾಯ್ದೆಯನ್ನ 1986ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಸೊ ಈ ತಿದ್ದುಪಡಿಯ ಪ್ರಕಾರ ಏನು ಅಂತಂದ್ರೆ 5,000 ಇರೋದನ್ನ 15,000 ದಂಡವನ್ನ ವಿಧಿಸಲಾಗತ್ತೆ. ಓಕೆನಾ. ಸೊ 15,000 ಅಥವಾ 5 ವರ್ಷಗಳವರೆಗೂ ಕೂಡ ಕಾರಾಗೃಹ ವಾಸವನ್ನ ವಿಧಿಸಬಹುದು. ಓಕೆ, ಸೊ ಈ ರೀತಿ ವರದಕ್ಷಿಣೆಯನ್ನ ಶಿಕ್ಷಾರ್ಹ ಅಪರಾಧವಾಗಿ ಪರಿಗಣಿಸಲಾಗಿದೆ. ನೆಕ್ಸ್ಟ್ ಒನ್, ವರದಕ್ಷಿಣೆ ಸಾವು ಪ್ರಕರಣ. ಯಾವುದೇ ರೀತಿ ವರದಕ್ಷಿಣೆ ಸಾವು ಪ್ರಕರಣ ಕಂಡು ಬಂದರೆ ಅದನ್ನ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭಾರತೀಯ ನಾಗರಿಕ ಸಂಹಿತೆಗೆ ಒಳಪಡಿಸಲಾಗಿದೆ. ಓಕೆ, ಸೊ ಜನಜಾಗೃತಿ, ಈ ಒಂದು ಬರೀ ಸರ್ಕಾರದ ಮಟ್ಟದಲ್ಲಿ ಕಾಯ್ದೆಗಳನ್ನ ಜಾರಿಗೆ ತರುವುದರಿಂದ ವರದಕ್ಷಿಣೆಯನ್ನ ಸಮಸ್ಯೆಯನ್ನು ತೊಲಗಿಸಲು ಸಾಧ್ಯವಿಲ್ಲ. ಅದಕ್ಕೆ ಏನ್ ಬೇಕು ಮಕ್ಕಳೇ? ಜನಜಾಗೃತಿ ಬೇಕು. ಅಂತರ್ಜಾತಿ ವಿವಾಹಗಳನ್ನ ಪ್ರೋತ್ಸಾಹಿಸುವುದು, ಆ ಮೂಲಕ ವರದಕ್ಷಿಣೆ ಷರತ್ತಿನ ಮೇಲೆ ನಡೆಯುವ ವಿವಾಹವನ್ನ ಕಡಿಮೆ ಮಾಡಬಹುದು. ಮಾಧ್ಯಮಗಳ ಮೂಲಕ ಯಾವುದೇ ರೀತಿಯ ದೂರು ಕಂಡು ಬಂದರೆ ಅಥವಾ ವರದಕ್ಷಿಣೆ ಪ್ರಕರಣಗಳು ಕಂಡು ಬಂದರೆ ಮಾಧ್ಯಮಗಳಿಗೆ ಹೋಗಿ ಮಾಧ್ಯಮಗಳ ಮೂಲಕ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಓಕೆನಾ. ಅನೇಕ ಸ್ವಯಂ ಸೇವಾ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ಕೂಡ ವರದಕ್ಷಿಣೆ ಸಮಸ್ಯೆಯನ್ನ ತೊಲಗಿಸಬಹುದು. ಈ ರೀತಿ ವರದಕ್ಷಿಣೆ ಸಮಸ್ಯೆ ತೊಲಗಿಸಲು ಈ ಒಂದು ಪರಿಹಾರ ಕ್ರಮಗಳನ್ನ ನಾವು ಉಪಯೋಗಿಸಬಹುದು ಮಕ್ಕಳೇ. ಓಕೆನಾ.
ಏನಾದ್ರೂ ಡೌಟ್ ಇದೆಯಾ? ಏನಾದ್ರೂ ಕೇಳೋದಿದ್ರೆ ಕೇಳ್ಬೋದು. ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತೀನಿ ನಾನು. ಇಲ್ಲಿ ಸಮಾಜಶಾಸ್ತ್ರನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಸೊ ಈಗ ನಾವು ಅರ್ಥಶಾಸ್ತ್ರದ ಪಾಠಗಳನ್ನ ನೋಡೋಣ ಇವತ್ತು. ಓಕೆನಾ, ಇವತ್ತು ಅರ್ಥಶಾಸ್ತ್ರವನ್ನ ಕಂಪ್ಲೀಟ್ ಮಾಡೋಣ. ಅರ್ಥಶಾಸ್ತ್ರದಲ್ಲಿ ಯಾವ್ಯಾವ ಪಾಠಗಳಿದ್ದಾವೆ? ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. 15ನೇ ಪಾಠ ಇದು ನಿಮ್ಮ ಸಮಾಜ ವಿಜ್ಞಾನ ಭಾಗ 1ರಲ್ಲಿ 15ನೇ ಪಾಠ. ಅರ್ಥಶಾಸ್ತ್ರದಲ್ಲಿ ಮೊದಲ ಪಾಠ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಹೋಗ್ಬೋದಲ್ವಾ? ಏನು ಡೌಟ್ ಇಲ್ಲ ಅಲ್ವಾ? ನೆಕ್ಸ್ಟ್ ಚಾಪ್ಟರ್ ಹೋಗ್ಬೋದಾ? ಓಕೆ, 15ನೇ ಪಾಠ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಸೊ ಇಲ್ಲಿ ಕಲಿಕಾಂಶಗಳು ಏನು? ಅರ್ಥವ್ಯವಸ್ಥೆ ಮತ್ತು ಸರ್ಕಾರದ ನಡುವಿನ ಸಂಬಂಧವನ್ನ ವಿಶ್ಲೇಷಿಸುವುದು. ಓಕೆನಾ? ಸೊ ಸರ್ಕಾರಕ್ಕೂ ಅರ್ಥವ್ಯವಸ್ಥೆಗೂ ಇರುವಂತಹ ಸಂಬಂಧ. ಭಾರತದಲ್ಲಿ ಯೋಜನೆಯ ಮಹತ್ವವನ್ನ ತಿಳಿಯುವುದು. ಭಾರತದಲ್ಲಿ ಯಾವ ಯೋಜನೆಗಳಿವೆ? ಪಂಚವಾರ್ಷಿಕ ಯೋಜನೆಗಳು. ಸೊ ಈ ಪಂಚವಾರ್ಷಿಕ ಯೋಜನೆಗಳ ಸಾಧನೆ ಮತ್ತು ಅವುಗಳ ವಿಫಲತೆಯನ್ನು ವಿಶ್ಲೇಷಿಸುವುದು. ಹಸಿರು ಕ್ರಾಂತಿ ಮತ್ತು ಸದಾ ಹಸಿರು ಕ್ರಾಂತಿಯನ್ನ ಅರ್ಥೈಸುವುದು. ಓಕೆ, 2 ಕ್ರಾಂತಿಗಳು ಇದಾವೆ, ಹಸಿರು ಕ್ರಾಂತಿ ಮತ್ತು ಸದಾ ಹಸಿರು ಕ್ರಾಂತಿ. ಇಷ್ಟನ್ನ ನೀವು ಈ ಪಾಠದಲ್ಲಿ ಕಲ್ತಿದ್ದೀರ, ಮುಖ್ಯಾಂಶಗಳು. ಓಕೆನಾ? ಸೊ ಈ ಪಾಠದಿಂದ ಹಾಗಾದ್ರೆ ಎಷ್ಟು ಅಂಕಗಳನ್ನ ನೀವು ನಿರೀಕ್ಷಿಸಬಹುದು? 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಟೋಟಲ್ 2 ಅಂಕಗಳನ್ನ ನೀವು ಈ ಪಾಠದಿಂದ ನಿರೀಕ್ಷಿಸಬಹುದು ಮಕ್ಕಳೇ. ಓಕೆ, ಸೊ ಇವಾಗ ಕ್ವಶನ್ಸ್ ನೋಡೋಣ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಫೋಟೋನೇ ಬಂದ್ಬಿಟ್ಟಿದೆ ಫಸ್ಟ್ ಅಲ್ವಾ? ಸೊ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಆಪ್ಷನ್ ಎ ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಆಪ್ಷನ್ ಬಿ ವರ್ಗೀಸ್ ಕುರಿಯನ್, ಆಪ್ಷನ್ ಸಿ ಡಾಕ್ಟರ್ MS ಸ್ವಾಮಿನಾಥನ್ ಮತ್ತು ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಇದರಲ್ಲಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರು ಜರ್ಮನಿಯ ವಿಜ್ಞಾನಿ ಅಲ್ವಾ? ಸೊ ಕೃಷಿ ವಿಜ್ಞಾನಿ. ಸೊ ಅವರು ಮೆಕ್ಸಿಕೋ ದೇಶದಲ್ಲಿ ಗೋಧಿ ಇಳುವರಿಯನ್ನ ಹೆಚ್ಚು ಮಾಡೋದಿಕ್ಕೆ ಒಂದು ಪ್ರಯೋಗವನ್ನ ನಡೆಸ್ತಾರೆ. ಹಾಗಾದ್ರೆ ಇವರು ಭಾರತದಲ್ಲಿ ನಡೆಸಿರುವಂತದ್ದಲ್ಲ. ಆಪ್ಷನ್ ಬಿ ವರ್ಗೀಸ್ ಕುರಿಯನ್ ಅವರನ್ನ ನಾವು ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಅವರು ಕ್ಷೀರ ಕ್ರಾಂತಿಯನ್ನ ನಡೆಸಿರುವಂತದ್ದು. ಸೊ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಆರ್ಥಿಕ ವ್ಯವಸ್ಥೆ ಪಿತಾಮಹ ಅವರು. ಓಕೆನಾ? ಹಾಗಾದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಡಾಕ್ಟರ್ MS ಸ್ವಾಮಿನಾಥನ್. ಸೊ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಕೃಷಿಯಲ್ಲಿ ನಡೆಸಿದಂತಹ ಅನೇಕ ಸಂಶೋಧನೆಗಳು ಮತ್ತು ಇಳುವರಿಯನ್ನ ಹೆಚ್ಚು ಮಾಡುವುದರಲ್ಲಿ, ಅವರು ಸುಧಾರಿತ ತಂತ್ರಜ್ಞಾನವನ್ನ ಬಳಸುವುದರಲ್ಲಿ ತಂದಂತಹ ಕ್ರಾಂತಿಯಿಂದ ಅವರನ್ನ ನಾವು ಏನಂತ ಕರಿತೀವಿ ಮಕ್ಕಳೇ? ಹಸಿರು ಕ್ರಾಂತಿಯ ಪಿತಾಮಹ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತೇವೆ. ಓಕೆನಾ? ಸೊ 1987ರಲ್ಲಿ MS ಸ್ವಾಮಿನಾಥನ್ ಅವರಿಗೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಯಿತು. ಯಾಕೆ ಅಂತಂದ್ರೆ ಆಹಾರ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಅವರು ನೀಡಿದ ಕೊಡುಗೆಯನ್ನ ಪರಿಗಣಿಸಿ ಅವರಿಗೆ ವಿಶ್ವ ಆಹಾರ ಪ್ರಶಸ್ತಿ. ಅದೇ ರೀತಿ 2024ರಲ್ಲಿ ಭಾರತ ಸರ್ಕಾರವು ಭಾರತದ ಅತ್ಯುನ್ನತ ಗೌರವ ಪ್ರಶಸ್ತಿಯಾದ ಭಾರತ ರತ್ನವನ್ನು ಕೂಡ ಅವರಿಗೆ ನೀಡಿ ಗೌರವಿಸಿದೆ 2024ರಲ್ಲಿ. ಓಕೆನಾ? ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ? ಡಾಕ್ಟರ್ MS ಸ್ವಾಮಿನಾಥನ್, ಭಾರತದ ಕೃಷಿ ವಿಜ್ಞಾನಿಗಳು. ಎರಡನೇದಾಗಿ, ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ಯಾವುದು?
ಪಂಚವಾರ್ಷಿಕ ಯೋಜನೆಗಳನ್ನ ಯಾಕೆ ಜಾರಿಗೆ ತಂದಿದ್ದಾರೆ ಅಂತಂದ್ರೆ ಭಾರತದ ಅಭಿವೃದ್ಧಿಗೋಸ್ಕರ ಜಾರಿಗೆ ತಂದಿರುವಂತದ್ದು ಪಂಚವಾರ್ಷಿಕ ಯೋಜನೆ. ಓಕೆ, ಸೊ ಈ ಯೋಜನೆಗಳನ್ನ ರೂಪಿಸುವವರು ರಾಷ್ಟ್ರೀಯ ಯೋಜನಾ ಆಯೋಗ. ಓಕೆ, ಸೊ ಆದರೆ ಈಗ ನೀತಿ ಆಯೋಗ ಅಂತ ಅದನ್ನ ಮಾಡಿದ್ದಾರೆ ಅಲ್ವಾ, ನಿಮ್ಗೆ ಗೊತ್ತಿದೆ, ಓದಿದ್ದೀರಾ. ಸೊ ಹಾಗಾದರೆ ಇವಾಗ ಆಪ್ಷನ್ಸ್ ಯಾವುದು ನೋಡೋಣ. ಆಪ್ಷನ್ ಎ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಆಪ್ಷನ್ ಬಿ ಯೋಜನಾ ಆಯೋಗ, ಆಪ್ಷನ್ ಸಿ ನೀತಿ ಆಯೋಗ, ಆಪ್ಷನ್ ಡಿ ಪ್ರಧಾನ ಮಂತ್ರಿ. ಯೋಜನಾ ಆಯೋಗವು ಅಭಿವೃದ್ಧಿಪಡಿಸುವುದು ಪಂಚವಾರ್ಷಿಕ ಯೋಜನೆಗಳನ್ನ ರೂಪಿಸುವುದು. ಓಕೆ, ಈಗ ಅದನ್ನ ನೀತಿ ಆಯೋಗ ಅಂತ ಮಾಡಿದರೆ, ನೀತಿ ಆಯೋಗ ಪಂಚವಾರ್ಷಿಕ ಯೋಜನೆಗಳನ್ನ ರೂಪಿಸುತ್ತದೆ. ಈ ರೂಪಿಸಿದ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಓಕೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಸೊ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನ ಯಾವಾಗ ಸ್ಥಾಪಿಸಿದ್ರು ಮಕ್ಕಳೇ? ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನ 1952ರಲ್ಲಿ ಸ್ಥಾಪಿಸಲಾಗಿದೆ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದನ್ನ 1952ರಲ್ಲಿ ಸ್ಥಾಪಿಸಲಾಯಿತು. ಸೊ ಇದು ಯೋಜನಾ ಆಯೋಗ ಅಥವಾ ನೀತಿ ಆಯೋಗ ರೂಪಿಸಿರುವಂತಹ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆಯನ್ನ ನೀಡುವಂತಹ ಕಾರ್ಯವನ್ನ ಮಾಡುತ್ತೆ. ಓಕೆ, ಸೊ ಆಪ್ಷನ್ ಎ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಮೂರನೇ ಪ್ರಶ್ನೆ, ಸಾಮಾಜಿಕ ನ್ಯಾಯ ಎಂದರೇನು? ಸಾಮಾಜಿಕ ನ್ಯಾಯ ಎಂದರೇನು ಅಂತ ಕೇಳಿದ್ದಾರೆ. ಈಗ ದೇಶದಲ್ಲಿ ಉತ್ಪಾದನೆಯಾಗುವಂತಹ ಆದಾಯ ಮತ್ತು ಸಂಪತ್ತು ಇದನ್ನ ಜಾತಿ, ವರ್ಗ, ಅಕ್ಷರಸ್ಥ, ಅನಕ್ಷರಸ್ಥ, ಬಡವ, ಬಲ್ಲಿದ, ನಗರ ಪ್ರದೇಶದವ, ಗ್ರಾಮೀಣ ಪ್ರದೇಶದವ ಎಂಬ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಎಲ್ಲರಲ್ಲೂ ಸಮಾನವಾಗಿ ಹಂಚಿಕೆಯಾಗುವುದನ್ನ ನಾವು ಸಾಮಾಜಿಕ ನ್ಯಾಯ ಅಂತ ಕರಿತೀವಿ. ಓಕೆ, ಸೊ ನಮ್ಮ ಒಂದು ಸಂವಿಧಾನದಲ್ಲಿ ಅಥವಾ ಪಂಚವಾರ್ಷಿಕ ಯೋಜನೆಗಳು ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನ ಕೊಡ್ತವೆ. ದೇಶದ ಸಂಪತ್ತು ಮತ್ತು ದೇಶದಲ್ಲಿ ಉತ್ಪಾದನೆಯಾಗುವಂತಹ ಆದಾಯವು ಎಲ್ಲರಲ್ಲೂ ಸಮಾನವಾಗಿ ಹಂಚಿಕೆಯಾಗಬೇಕು. ಆದಾಗ ಮಾತ್ರ ಆರ್ಥಿಕ ಸ್ಥಿರತೆಯನ್ನ ಸಾಧಿಸುವುದಕ್ಕೆ ಸಾಧ್ಯ. ಸೊ ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಅಭಿವೃದ್ಧಿಯನ್ನ ಸಾಧಿಸುವುದು ಸರ್ಕಾರದ ಒಂದು ಮುಖ್ಯ ಕರ್ತವ್ಯ. ಓಕೆನಾ? ಸೊ ಹಾಗಾದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು? ದೇಶದಲ್ಲಿ ಉತ್ಪಾದನೆಯಾಗುವ ಸಂಪತ್ತು, ಆದಾಯ ಇವುಗಳನ್ನ ಸಮಾನವಾಗಿ ಎಲ್ಲರಲ್ಲೂ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಹಂಚಿಕೆ ನಡೆಸುವುದನ್ನ ನಾವು ಸಾಮಾಜಿಕ ನ್ಯಾಯ ಅಂತ ಕರಿತೀವಿ. ನೆಕ್ಸ್ಟ್, ಹಾಗಾದ್ರೆ ಆರ್ಥಿಕ ಯೋಜನೆ, ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ತಾರೆ, ಇಕನಾಮಿಕ್ ಪ್ಲಾನಿಂಗ್. ಆರ್ಥಿಕ ಯೋಜನೆ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಸರ್ಕಾರವು ಕೆಲವು ಈಗ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಮಕ್ಕಳೇ ಯೋಜನೆ ಅತಿ ಮುಖ್ಯ. ಪ್ಲಾನಿಂಗ್, ನೀವು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಅದಕ್ಕೂ ಕೂಡ ಪ್ಲಾನಿಂಗ್ ಇರಬೇಕು ಅಲ್ವಾ? ಇವತ್ತೆಷ್ಟು ಪಾಠ ಓದ್ಲಿ, ನಾಳೆ ಯಾವುದನ್ನ ಓದಬೇಕು, ಫಸ್ಟ್ ಎಕ್ಸಾಮ್ ಯಾವುದು, ಸೊ ಆ ಫಸ್ಟ್ ಎಕ್ಸಾಮ್ ಹಿಂದಿನ ದಿನ ನಾನು ಫುಲ್ ಪ್ರಿಪೇರ್ ಆಗಿರ್ಬೇಕು. ಈ ರೀತಿ ಯಾವುದೇ ಕೆಲಸ ಮಾಡಬೇಕು ಅಂತಂದ್ರೆ ಯೋಜನೆ ಅತಿ ಮುಖ್ಯ. ಸರ್ಕಾರವು ಕೂಡ ಕೆಲವು ನಿರ್ದಿಷ್ಟ ಧ್ಯೇಯ ಉದ್ದೇಶಗಳೊಂದಿಗೆ, ಓಕೆನಾ, ದೇಶದಲ್ಲಿರುವ ಸಂಪನ್ಮೂಲಗಳನ್ನ ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನ ನಾವು ಆರ್ಥಿಕ ಯೋಜನೆ ಅಂತ ಕರಿತೀವಿ. ಓಕೆನಾ? ಬೇರೆ ಬೇರೆ ರೀತಿಯ ಆರ್ಥಿಕ ಯೋಜನೆಗಳು ಇದಾವೆ. ಸೊ ಆರ್ಥಿಕ ಯೋಜನೆ ಅಂತಂದ್ರೆ ಏನು? ಹಾಗಾದ್ರೆ ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳು. ಈ ಪಾಠದಲ್ಲಿ ನಾವು ಸರ್ಕಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು ಕಾನ್ಸೆಪ್ಟ್ ನ ಓದ್ತಾ ಇದ್ದೀವಿ. ಓಕೆ, ಸೊ ಸರ್ಕಾರವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳು ಅಂತಂದ್ರೆ ಮಾನವ ಸಂಪನ್ಮೂಲ ಇರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳು ಇರ್ಬೋದು, ಅಥವಾ ಇತರ ಒಂದು ಸಂಪನ್ಮೂಲಗಳು ಇರ್ಬೋದು, ಅವುಗಳನ್ನ ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು, ಜನರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನ ಆರ್ಥಿಕ ಯೋಜನೆ ಅಂತ ಹೇಳ್ತೀವಿ. ಓಕೆನಾ?
ಈಗ ಆರ್ಥಿಕ ಯೋಜನೆಯನ್ನ ರೂಪಿಸಿದಂಥವರು ಅಥವಾ ಅದನ್ನ ಚಿಂತನೆ ನಡೆಸಿದಂಥವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಅವರನ್ನ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರಿತೀವಿ. ಓಕೆನಾ? ಈಗ ಏನೇನ್ ನೀವು ಪ್ಲಾನಿಂಗ್ ನ ನೋಡ್ತಾ ಇದ್ದೀರಾ, ಸೊ ಅವುಗಳಿಗೆ ಒಂದು ಭದ್ರ ಬುನಾದಿಯನ್ನ ಹಾಕಿಕೊಟ್ಟಂತವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಅವರನ್ನ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರಿತೀವಿ. ಯಾಕೆ ಅವರನ್ನ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಕರೆಯಲಾಗಿದೆ? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಥಿಕ ಯೋಜನೆಗಳ ಬಗ್ಗೆ ಚಿಂತಿಸಿದವರು ಆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಓಕೆ, ಸೊ ಭಾರತದಲ್ಲಿ ಅಲ್ಲಿವರೆಗೂ ಆರ್ಥಿಕ ಯೋಜನೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಅದರ ಬಗ್ಗೆ ಪ್ರಥಮವಾಗಿ ಚಿಂತಿಸಿದವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು 1934ರಲ್ಲೇ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎನ್ನುವಂತಹ ಒಂದು ಪುಸ್ತಕವನ್ನ ಬರೀತಾರೆ. ಓಕೆ, ಪ್ರಕಟಿಸ್ತಾರೆ. 1934ರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎನ್ನುವಂತಹ ಒಂದು ಪುಸ್ತಕವನ್ನ ಪ್ರಕಟಿಸ್ತಾರೆ ಮಕ್ಕಳೇ. ಸೊ ಆ ಒಂದು ಪುಸ್ತಕದಲ್ಲಿ ಭಾರತದ ಆರ್ಥಿಕ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವಿದೆ ಅನ್ನುವುದನ್ನ ಒತ್ತಿ ಹೇಳಿದರು. ಸೊ ಆದ್ದರಿಂದ ಅವರನ್ನ ಭಾರತದ ಯೋಜನೆಯ ಪಿತಾಮಹ ಎಂದು ಕರೆಯುತ್ತೇವೆ. ಓಕೆನಾ? ಸೊ ಅದರ ನಂತರ ಭಾರತ ಸರ್ಕಾರ 1950ರಲ್ಲಿ ಪ್ಲಾನಿಂಗ್ ಕಮಿಷನ್ ನ ಸ್ಥಾಪನೆ ಮಾಡುತ್ತೆ. ಅದಕ್ಕೆ ಪ್ರಧಾನಮಂತ್ರಿಯವರು ಅಧ್ಯಕ್ಷರಾಗಿರ್ತಾರೆ. ಓಕೆನಾ? ಈ ರೀತಿ ಯೋಜನೆಗಳನ್ನ ರೂಪಿಸ್ತಾರೆ. ಓಕೆ, ಸೊ ಆದರೆ ಮೊಟ್ಟ ಮೊದಲು ಭಾರತಕ್ಕೆ ಅಭಿವೃದ್ಧಿಗೆ ಯೋಜನೆಗಳ ಅಗತ್ಯವಿದೆ ಎನ್ನುವುದನ್ನ ಒತ್ತಿ ಹೇಳಿದವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಆದ್ದರಿಂದ ಅವರನ್ನ ಯೋಜನೆಯ ಪಿತಾಮಹ ಎಂದು ಕರೀತಾರೆ. ಓಕೆ, ಸೊ ಇದು 2 ಅಥವಾ 3 ವಾಕ್ಯದಲ್ಲಿ ಬರೆಯೋದಿಕ್ಕೆ ಕೇಳ್ತಾರೆ ನಿಮ್ಗೆ ಇದನ್ನ. ಓಕೆನಾ? ನೆಕ್ಸ್ಟ್ 6ನೇ ಪ್ರಶ್ನೆ, ಹಸಿರು ಕ್ರಾಂತಿ ಎಂದರೇನು? ಹಸಿರು ಕ್ರಾಂತಿ ಅಂತಂದ್ರೆ 1967ರಿಂದ 70ರ ಅವಧಿಯಲ್ಲಿ, ಓಕೆ, 1967ರಿಂದ 70ರ ಅವಧಿಯಲ್ಲಿ ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂತಹ ಶೀಘ್ರ ಪ್ರಗತಿಯನ್ನ ನಾವು ಹಸಿರು ಕ್ರಾಂತಿ ಎಂದು ಗುರುತಿಸಲಾಗಿದೆ. ಓಕೆನಾ? ಸೊ ಇಲ್ಲಿ ನಿಮ್ಗೆ ಒಂದು ವಾಕ್ಯದಲ್ಲಿ ಕೇಳಿದ್ರೆ ನೀವು ಇಷ್ಟೇ ಬರೆದ್ರೆ ಸಾಕು. 1967ರಿಂದ 70ರ ಅವಧಿಯಲ್ಲಿ ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂತಹ ಶೀಘ್ರ ಪ್ರಗತಿಯನ್ನ ಹಸಿರು ಕ್ರಾಂತಿ ಅಂತ ಗುರುತಿಸ್ತಾರೆ. ಸೊ ಇಲ್ಲಿ 1967ರಲ್ಲಿ 74 ದಶಲಕ್ಷ ಟನ್ ಇದ್ದಂತಹ 74 ದಶಲಕ್ಷ ಟನ್ ಇದ್ದಂತಹ ಆಹಾರ ಧಾನ್ಯಗಳ ಉತ್ಪಾದನೆಯು 3 ವರ್ಷ 1970ರಲ್ಲಿ 108 ದಶಲಕ್ಷಗಳಿಗೆ ಹೆಚ್ಚಾಗತ್ತೆ. ಓಕೆನಾ? ಸೊ 1967ರಲ್ಲಿ ಎಷ್ಟಿತ್ತು? 74 ದಶಲಕ್ಷ. ಆದರೆ 1970ರಲ್ಲಿ 108 ದಶಲಕ್ಷ ಟನ್ಗಳಿಗೆ ಹೆಚ್ಚಿಗೆ ಆಯಿತು. ಸೊ ಕೇವಲ 3 ವರ್ಷಗಳ ಅವಧಿಯಲ್ಲಿ ಅಗಾಧ ಪ್ರಮಾಣದಲ್ಲಿ ಏರಿಕೆಯನ್ನ ನಾವು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಕಂಡಿದ್ದೀವಿ. ಸೊ ಆದ್ದರಿಂದ ಈ ಒಂದು ಅವಧಿಯಲ್ಲಿ ಆದಂತಹ ಕ್ಷಿಪ್ರ ಏರಿಕೆಯನ್ನ ನಾವು ಆ ಹಸಿರು ಕ್ರಾಂತಿ ಎಂದು ಗುರುತಿಸ್ತೀವಿ. ಓಕೆನಾ? ಸೊ ಇದನ್ನ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರು ಜರ್ಮನಿಯ ಸೈಂಟಿಸ್ಟ್ ಆಗಿದ್ದಂಥವ್ರು ಮೆಕ್ಸಿಕೋದಲ್ಲಿ ಪ್ರಯೋಗ ಮಾಡಿದರೆ ಭಾರತದ ವಿಜ್ಞಾನಿಗಳು ಭಾರತದಲ್ಲಿ ಪ್ರಯೋಗ ಮಾಡ್ತಾರೆ, ಡಾಕ್ಟರ್ MS ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ. ಓಕೆನಾ? ಸೊ ಇದನ್ನೇ ನಾವು ಹಸಿರು ಕ್ರಾಂತಿ ಅಂತ ಕರಿತೀವಿ ಮಕ್ಕಳು. ನೆಕ್ಸ್ಟ್ ಅದೇ ರೀತಿ 2ನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಎಂದರೇನು? ಹಸಿರು ಕ್ರಾಂತಿಯ ನಂತರ ಬಂದಂತದ್ದು 2ನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ. ಕೃಷಿಯಲ್ಲಿ ಎಲ್ಲ ರೀತಿಯ ಪರಿಸರ ಸ್ನೇಹಿ ತಂತ್ರಗಳನ್ನು, ಅಲ್ಲಿವರೆಗೂ ಹೆಚ್ಚು ಇಳುವರಿ ತರೋದಕ್ಕೆ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು, ಹೆಚ್ಚು ಇಳುವರಿ ಕೊಡುವಂತಹ ಬೀಜಗಳನ್ನ ಬಳಕೆ ಮಾಡಿ ನಾವು ಆಹಾರ ಧಾನ್ಯಗಳ ಉತ್ಪಾದನೆಯನ್ನ ಹೆಚ್ಚು ಮಾಡಿದ್ರು.
ತದನಂತರ ಕೃಷಿಯಲ್ಲಿ ಪರಿಸರ ಸ್ನೇಹಿ ತಂತ್ರಗಳನ್ನ, ಈಗ ನಾವು ಆರ್ಗ್ಯಾನಿಕ್ ಸಾವಯವ ಅಂತ ಹೇಳ್ತೀವಿ ಅಲ್ವಾ, ಸೊ ಪರಿಸರ ಸ್ನೇಹಿ ತಂತ್ರಗಳನ್ನ ಬಳಸುವ ಮೂಲಕ ಕೃಷಿ ಉತ್ಪನ್ನಗಳನ್ನು ದ್ವಿಗುಣಗೊಳಿಸಲು ಪ್ರಯತ್ನಿಸ್ತಾ ಇರುವುದನ್ನ ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತ ಕರಿತೀವಿ. ಓಕೆ, ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಏನ್ ಮಾಡಿದ್ರು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಮತ್ತು ಹೆಚ್ಚು ಇಳುವರಿ ಕೊಡುವಂತಹ ಬೀಜಗಳನ್ನ ಬಳಸಿ ಕೃಷಿಯ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಿದ್ರು. ನಂತರ ಏನ್ ಮಾಡಿದ್ರು, ಕೃಷಿಯಲ್ಲಿ ಪರಿಸರ ಸ್ನೇಹಿ ತಂತ್ರಗಳನ್ನ, ಆರ್ಗ್ಯಾನಿಕ್ ಸಾವಯವ ತಂತ್ರಗಳನ್ನ ಬಳಸಿ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೆ ಕೃಷಿ ಉತ್ಪನ್ನಗಳನ್ನ ದ್ವಿಗುಣಗೊಳಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸೊ ಇದನ್ನ ಸದಾ ಹಸಿರು ಕ್ರಾಂತಿ ಅಥವಾ ಎರಡನೇ ಹಸಿರು ಕ್ರಾಂತಿ ಅಂತ ಕರೀತಾರೆ ಮಕ್ಕಳು. ಓಕೆನಾ, ಡಿಫ್ರೆನ್ಸ್ ಇಷ್ಟೇ. ಹಸಿರು ಕ್ರಾಂತಿಯಲ್ಲಿ ಇಳುವರಿಯನ್ನ ಹೆಚ್ಚು ಮಾಡಿದ್ದು, ಸದಾ ಹಸಿರು ಕ್ರಾಂತಿಯಲ್ಲಿ ಸಾವಯವ ಅಥವಾ ಪರಿಸರ ಸ್ನೇಹಿ ತಂತ್ರಗಳನ್ನ ಬಳಸಿ ಇಳುವರಿಗಳನ್ನ ದುಪ್ಪಟ್ಟುಗೊಳಿಸಿದ್ದು. ಓಕೆ, 8ನೇ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನ ಬರೆಯಿರಿ ಅಂತ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಓಕೆ, ಪಂಚವಾರ್ಷಿಕ ಯೋಜನೆಗಳು. ಪಂಚವಾರ್ಷಿಕ ಯೋಜನೆಗಳನ್ನ ರೂಪಿಸುವುದು ಯೋಜನಾ ಆಯೋಗ ಅಥವಾ ನೀತಿ ಆಯೋಗ ಇವಾಗ. ಸೊ ಈ ಪಂಚವಾರ್ಷಿಕ ಯೋಜನೆಗಳನ್ನ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ 1951ರಲ್ಲಿ ಜಾರಿಗೆ ತರಲಾಯಿತು. ಯಾವಾಗ? 1951ರಲ್ಲಿ ಅಲ್ವಾ? 5 ವರ್ಷಕ್ಕೆ ಒಂದು ಯೋಜನೆ ಅಂತ 1951ರಲ್ಲಿ ಒಂದು ಪಂಚವಾರ್ಷಿಕ ಯೋಜನೆಗಳನ್ನ ಯೋಜನಾ ಆಯೋಗವು ತಯಾರಿಸುತ್ತೆ. ಸೊ 2015ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗದ ಬದಲು ನೀತಿ ಆಯೋಗವನ್ನ ಸ್ಥಾಪಿಸ್ತಾರೆ. ಈ ನೀತಿ ಆಯೋಗವು ಈಗ ಪಂಚವಾರ್ಷಿಕ ಯೋಜನೆಗಳನ್ನ ರೂಪಿಸುವಂಥದ್ದು. ಈ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳೇನು? ಮೊದಲನೇದಾಗಿ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಒಂದು ಮುಖ್ಯ ಉದ್ದೇಶ. ಓಕೆನಾ? ಸೊ ಈಗ ಭಾರತವನ್ನು ಅಭಿವೃದ್ಧಿ ಪಡಿಸುವುದೇ ಈ ಪಂಚವಾರ್ಷಿಕ ಯೋಜನೆಗಳ ಮುಖ್ಯ ಉದ್ದೇಶ. ಸೊ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಉತ್ಪಾದನೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಎರಡನೇದಾಗಿ ಉದ್ಯೋಗಾವಕಾಶಗಳನ್ನು ಕೂಡ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಸೊ ಅದು ಕೃಷಿಯಲ್ಲೇ ಆಗಿರ್ಲಿ ಅಥವಾ ಬೇರೆ ರೀತಿಯಲ್ಲೇ ಆಗಿರ್ಲಿ, ಕೈಗಾರಿಕೆಯಲ್ಲೇ ಆಗಿರ್ಲಿ, ಸೊ ಎಲ್ಲೇ ಆದ್ರೂ ಭಾರತೀಯರಿಗೆ ಉದ್ಯೋಗಾವಕಾಶಗಳನ್ನ ಹೆಚ್ಚು ಮಾಡುವುದು ಈ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳಲ್ಲಿ ಒಂದು. ಮೂರನೇದಾಗಿ ಆರ್ಥಿಕ ಅಸಮಾನತೆಯನ್ನ ಕಡಿಮೆ ಮಾಡುವುದು. ಆಗ್ಲೇ ಹೇಳಿದ್ದೀವಿ ನಾವು ಅಲ್ವಾ, ಸಾಮಾಜಿಕ ನ್ಯಾಯ ಅಂತ. ಬಡವ, ಬಲ್ಲಿದ, ಅನಕ್ಷರಸ್ಥ, ಅಕ್ಷರಸ್ಥ, ಗ್ರಾಮೀಣ, ನಗರ ಪ್ರದೇಶ ಅಥವಾ ಯಾವುದೇ ಲಿಂಗ ಭೇದ, ಜಾತಿ ಭೇದವಿಲ್ಲದೆ ಸಮಾನವಾಗಿ ಎಲ್ಲರಲ್ಲೂ ಕೂಡ ಉತ್ಪಾದನೆ ಅಥವಾ ಸಂಪತ್ತು ಹಂಚಿಕೆ ಆಗಬೇಕು ಅನ್ನೋದು. ಅದೇ ರೀತಿ ಆರ್ಥಿಕ ಅಸಮಾನತೆಯನ್ನ ಕಡಿಮೆ ಮಾಡುವುದು ಪಂಚವಾರ್ಷಿಕ ಯೋಜನೆಗಳ ಒಂದು ಉದ್ದೇಶ. ಆರ್ಥಿಕ ಸ್ಥಿರತೆಯನ್ನ, ಈ ಮೂಲಕ ಆರ್ಥಿಕ ಸ್ಥಿರತೆಯನ್ನ, ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಇಕನಾಮಿಕ್ ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಸೊ ಈ ಸ್ಥಿರತೆಯನ್ನ ಹೆಚ್ಚಿಸುವುದು, ಅದೇ ರೀತಿ ಅರ್ಥವ್ಯವಸ್ಥೆಯನ್ನ ಆಧುನೀಕರಣಗೊಳಿಸುವುದು ಇತ್ಯಾದಿ ಉದ್ದೇಶಗಳೊಂದಿಗೆ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರಲಾಯಿತು. ಬೇರೆ ಬೇರೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಬೇರೆ ಬೇರೆ ಒಂದು ಗುರಿಗಳನ್ನ ಇಟ್ಕೊಂಡು ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರಲಾಯಿತು ಮಕ್ಕಳೇ. ಓಕೆ, 9ನೇ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನ ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ನೀವು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳೇನು ಅನ್ನೋದನ್ನ ಈಗ ತಿಳ್ಕೊಂಡ್ರಿ. ಅವುಗಳ ಸಾಧನೆಗಳೇನು ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ, ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು. ಓಕೆನಾ? ಇಲ್ಲಿ ಆಲ್ಮೋಸ್ಟ್ 60-70 ವರ್ಷ ಆಗಿದೆ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದು ಅಲ್ವಾ. ಸೊ ಇಷ್ಟು ವರ್ಷದಲ್ಲಿ ಆಗಿರುವಂತಹ ಸಾಧನೆ ಏನು ಅಂತ ಕೇಳಿದ್ದಾರೆ. ಮೊದಲನೆಯದಾಗಿ ರಾಷ್ಟ್ರೀಯ ಆದಾಯದಲ್ಲಿ ಬೆಳವಣಿಗೆ ಕಂಡು ಬಂದಿದೆ. ಸೊ ಪ್ರಾರಂಭದ 20 ವರ್ಷಗಳಲ್ಲಿ 3.5% ರಾಷ್ಟ್ರೀಯ ಆದಾಯ ಹೆಚ್ಚಿಗೆ ಆಗಿತ್ತು. ಮೊದಲ 20 ವರ್ಷಗಳಲ್ಲಿ ಅಂದ್ರೆ 1951ರಿಂದ 71ರ ಅವಧಿಯಲ್ಲಿ. ಓಕೆನಾ? ನಂತರದ 20 ವರ್ಷಗಳಲ್ಲಿ ಈ ಒಂದು ರಾಷ್ಟ್ರೀಯ ಆದಾಯವು 5% ಹೆಚ್ಚಿಗೆಯನ್ನ ಕಂಡಿದೆ. ಓಕೆನಾ? ಸೊ ಅದೇ ರೀತಿ 1991ರಿಂದ 2000 ಅವಧಿಯಲ್ಲಿ 5.6%, ತದನಂತರ 7.1
ಮೂರರಷ್ಟು ರಾಷ್ಟ್ರೀಯ ಆದಾಯದಲ್ಲಿ ನಾವು ಪ್ರಗತಿಯನ್ನ ಕಂಡಿದ್ದೀವಿ ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆಗಳು ರಾಷ್ಟ್ರೀಯ ಆದಾಯದ ಬೆಳವಣಿಗೆಯ ವೇಗದಲ್ಲಿ ಹೆಚ್ಚಳವನ್ನ ತರುವುದರಲ್ಲಿ ಸಮರ್ಥವಾಗಿವೆ ಅಂತ ಅರ್ಥ ಆಯ್ತು ಅಲ್ವಾ. ಎರಡನೇದಾಗಿ ಅದೇ ರೀತಿ ತಲಾ ಆದಾಯದಲ್ಲೂ ಕೂಡ ಹೆಚ್ಚು ಇನ್ಕ್ರೀಸ್ ಅಂದ್ರೆ ಹೆಚ್ಚಳವನ್ನ ನಾವು ಕಾಣ್ತಾ ಇದ್ದೀವಿ. ಓಕೆನಾ. 2001ರಿಂದ 10ರ ವೇಳೆಗೆ ತಲಾ ಆದಾಯದ ದರದಲ್ಲಿ 5.6ರಷ್ಟು ಹೆಚ್ಚಳವನ್ನ, 5.6ರಷ್ಟು ಹೆಚ್ಚಳವನ್ನ ನಾವು ಕಂಡಿದ್ದೀವಿ. ತಲಾ ಆದಾಯ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ. ಓಕೆ. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆಯನ್ನ ಸಾಧಿಸಿದೀವಿ. ಸೊ ಯೋಜನೆಗಳ ಅವಧಿಯಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯು ಸುಮಾರು 5 ಪಟ್ಟು ಹೆಚ್ಚಳವನ್ನ ಕಂಡಿದೆ. 2021-22ರಲ್ಲಿ ನಾವು ಎಷ್ಟು ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡಿದೀವಿ ಅಂತಂದ್ರೆ 315.7 ದಶಲಕ್ಷ ಟನ್ನುಗಳಷ್ಟು ಆಹಾರ ಉತ್ಪಾದನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅಂತಂದ್ರೆ ನಾವು ಸ್ವಾವಲಂಬನೆಯನ್ನು ಯಾವ ದೇಶದ ಮೇಲೂ ಅವಲಂಬಿತವಾಗಿರದೆ ಸ್ವಾವಲಂಬನೆಯನ್ನ ಸಾಧಿಸಿದೀವಿ. ನೆಕ್ಸ್ಟ್, ಕೈಗಾರಿಕೆ ಹಾಗೂ ಸೇವಾ ವಲಯದ ಬೆಳವಣಿಗೆ, ಸರ್ವಿಸ್ ಸೆಕ್ಟರ್, ಇಂಡಸ್ಟ್ರಿಯಲ್ ಅಂಡ್ ಸರ್ವಿಸ್ ಸೆಕ್ಟರ್. ಸೊ ಈ ವಲಯದ ಬೆಳವಣಿಗೆಯಿಂದ ಉದ್ಯೋಗಾವಕಾಶ ಕೂಡ ಹೆಚ್ಚಳವಾಗಿದೆ. ಬಡತನ ನಿರ್ಮೂಲನೆ ಮತ್ತು ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳನ್ನ ಜಾರಿಗೆ ತರುವ ಮೂಲಕ ಪಂಚವಾರ್ಷಿಕ ಯೋಜನೆಗಳು ಗ್ರಾಮೀಣ ಬಡ ಜನರಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸುವುದರಲ್ಲಿ ಸಫಲವಾಗಿವೆ. ಉದ್ಯೋಗ ಹೆಚ್ಚಾದಾಗ ಆದಾಯ ಹೆಚ್ಚಾಗತ್ತೆ ಅಲ್ವಾ ಮಕ್ಕಳೇ. ಆದಾಯ ಹೆಚ್ಚಾದ್ರೆ ರಾಷ್ಟ್ರೀಯ ಆದಾಯ ಕೂಡ ಹೆಚ್ಚಳವಾಗುತ್ತೆ. ಒಂದಕ್ಕೊಂದು ಲಿಂಕ್ ಇದು. ಓಕೆ. ಸೊ ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಭಾರತ ಯಾವ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿಯನ್ನ ಕಂಡಿದೆ. ಮಾಹಿತಿ ತಂತ್ರಜ್ಞಾನದಲ್ಲಿ ಭಾರತವೇ ಈಗ ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂಥದ್ದು. ಅನೇಕ ರೀತಿಯ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಶೋಧನೆಗಳು ಭಾರತದಲ್ಲಿ ನಡೀತಾ ಇದ್ದಾವೆ. ಹಸಿರು ಕ್ರಾಂತಿ ಕೂಡ ಅದರಲ್ಲಿ ಒಂದು ಅಲ್ವಾ. ಸೊ ಈ ರೀತಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸಿದೀವಿ. ಭಾರತದ ಅರ್ಥವ್ಯವಸ್ಥೆಯಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡಲು ಎಲ್ಲರನ್ನೊಳಗೊಂಡ ಅಂದ್ರೆ ಇನ್ಕ್ಲೂಡೆಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ. ಓಕೆನಾ. ಸೊ ಇದಕ್ಕೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರೀತಾರೆ. ಇನ್ಕ್ಲೂಸಿವ್ ಗ್ರೋತ್, ಎಲ್ಲರನ್ನೊಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಓಕೆ. ಜನರ ಜೀವಿತಾವಧಿಯು ಮತ್ತು ಸಾಕ್ಷರತೆಯ ಪ್ರಮಾಣವು ಕೂಡ ಹೆಚ್ಚುತ್ತಿದೆ. ಶಿಕ್ಷಣ, ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನ ಕೊಡಲಾಗಿದೆ. ಅದೇ ರೀತಿ ಅನೇಕ ವೈದ್ಯಕೀಯ ಸಂಶೋಧನೆಗಳು ನಡೆದಿರುವುದರಿಂದ ಶಿಶು ಮರಣ, ತಾಯಿ ಮರಣ ಈ ಪ್ರಮಾಣಗಳು ಕಡಿಮೆಯಾಗಿ ಜನರ ಜೀವಿತಾವಧಿ, ಅನೇಕ ರೋಗಗಳಿಗೆ ನಾವು ಔಷಧಿಗಳನ್ನ ಕಂಡುಹಿಡಿಯುವುದರಲ್ಲೂ ಕೂಡ ಸಮರ್ಥರಾಗಿದ್ದೀವಿ. ಇದರಿಂದ ಜನರ ಜೀವಿತಾವಧಿ ಮತ್ತು ಸಾಕ್ಷರತೆಯ ಪ್ರಮಾಣ ಕೂಡ ಹೆಚ್ಚಿದೆ. ಶಿಶು ಮರಣ ನೋಡಿ, ಇಲ್ಲಿ ಶಿಶು ಮರಣ ಮತ್ತು ತಾಯಂದಿರ ಮರಣದ ದರ ತುಂಬಾ ಕಡಿಮೆಯಾಗಿದೆ. ಓಕೆನಾ. ಸೊ ದಿನದಿಂದ ದಿನಕ್ಕೆ ಜನಸಂಖ್ಯಾ ಬೆಳವಣಿಗೆ ಕಡಿಮೆ ಆಗದೆ ಇದ್ರೂ ಬೆಳವಣಿಗೆಯ ದರ ಇಳಿಕೆಯಾಗುತ್ತಿದೆ. ಓಕೆನಾ. ಸೊ ಜನಸಂಖ್ಯೆ ಬೆಳವಣಿಗೆಯ ದರ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಮಕ್ಕಳೇ, ಮೂಲ ಸೌಕರ್ಯ ಎಲ್ಲರಿಗೂ ಸಿಗುತ್ತೆ. ಅದೇ ರೀತಿ ಸರ್ಕಾರದ ಯೋಜನೆಗಳ ಫಲವನ್ನ ಎಲ್ಲರೂ ಪಡ್ಕೋಬಹುದು ಅಲ್ವಾ. ಜನಸಂಖ್ಯೆ ಹೆಚ್ಚಳವೇ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗೋದು. ಬಡತನ, ಅನಕ್ಷರತೆ, ನೀವು ಲಾಸ್ಟ್ ಚಾಪ್ಟರ್ ಅಲ್ಲಿ ಓದಿದ್ದೀರಾ ಅಲ್ವಾ. ಸೊ ಈ ರೀತಿಯಾಗಿ ಜನಸಂಖ್ಯೆ ಬೆಳವಣಿಗೆ ದರ ಕಡಿಮೆ ಆದ್ರೆ ಪ್ರಗತಿಯತ್ತ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅನ್ನೋದು. ಓಕೆನಾ. ಸೊ ಈ ರೀತಿಯಾಗಿ ಪಂಚವಾರ್ಷಿಕ ಯೋಜನೆಗಳು ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿವೆ. ಸೊ ಇದಿಷ್ಟು ಈ ಚಾಪ್ಟರ್ ಇಂದ ಬಂದಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್. ಏನಾದ್ರೂ ಡೌಟ್ ಇದೆಯಾ ಇದರಲ್ಲಿ? ಏನಾದ್ರೂ ಇದ್ರೆ ಕೇಳ್ಬೋದು. ಯಾಕಂದ್ರೆ ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಪ್ ಟು 1 o'clock. ಓಕೆ. ಸೊ ಇನ್ನು 2 ಚಾಪ್ಟರ್ಗಳಿದಾವೆ, ಅದನ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಇವಾಗ. ಏನಾದ್ರೂ ಕೇಳೋದಿದ್ಯಾ ಮಕ್ಕಳೇ? ಅರ್ಥ ಆಗ್ತಾ ಇದೆಯಾ? ಇಂಪಾರ್ಟೆಂಟ್ ಕ್ವಶನ್ಸ್ ನೋಟ್ ಮಾಡ್ಕೋತಾ ಇದ್ದೀರಾ?
ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಬೋದಾ? ಮಿಸ್ ಹಾ ಪೂರ್ವ ಮತ್ತೆ ಸುಗಿ ತಂತ್ರ ಇಲ್ಲ. ಹಾ, ಸುಗ್ಗಿ ಪೂರ್ವ ಮತ್ತು ಹಸಿರು ಕ್ರಾಂತಿಗೆ ಪ್ರೇರಕವಾದಂತಹ ತಂತ್ರಗಳು. ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರ ಅಲ್ವಾ? ಸುಗ್ಗಿ ಪೂರ್ವ ಅಂತಂದ್ರೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ರಾಸಾಯನಿಕ ಗೊಬ್ಬರಗಳು, ಹೆಚ್ಚು ಇಳುವರಿ ಬೀಜಗಳು ಮತ್ತು ಕೀಟನಾಶಕಗಳನ್ನ ಬಳಸಿ ಇಳುವರಿಯನ್ನ ಹೆಚ್ಚು ಮಾಡುವುದು ಸುಗ್ಗಿ ಪೂರ್ವ ತಂತ್ರ. ಓಕೆನಾ? ತಂತ್ರಜ್ಞಾನ. ಸುಗ್ಗಿ ನಂತರ ಅಂತಂದ್ರೆ ಆಹಾರ ಧಾನ್ಯ ಉತ್ಪಾದನೆ ಯಾದ ಮೇಲೆ ಅವುಗಳನ್ನ ಶೇಖರಣೆ ಮಾಡುವಲ್ಲಿ, ಅವುಗಳನ್ನ ಮಾರಾಟ ಮಾಡುವಲ್ಲಿ, ಸಾಗಿಸುವಲ್ಲಿ ಉಪಯೋಗಿಸುವ ತಂತ್ರಜ್ಞಾನ, ಅದನ್ನ ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರಿತೀವಿ. ಸೊ ಸುಗ್ಗಿ ಪೂರ್ವ ಸುಗ್ಗಿ ನಂತರದ ತಂತ್ರಜ್ಞಾನ ಎರಡೂ ಕೂಡ ಹಸಿರು ಕ್ರಾಂತಿಗೆ ಪ್ರೇರಕವಾದಂತಹ ತಂತ್ರಜ್ಞಾನಗಳು. ಓಕೆನಾ? ಸುಗ್ಗಿ ಪೂರ್ವನ ಹಾರ್ವೆಸ್ಟ್, ಪ್ರೀ ಹಾರ್ವೆಸ್ಟ್. ಇಳುವರಿಗೆ ಮೊದಲು ಮೊದಲು ಏನ್ ಮಾಡ್ಬೇಕು? ಇಳುವರಿ ಹೆಚ್ಚು ಮಾಡ್ಬೇಕು ಅಂದ್ರೆ ಹೆಚ್ಚು ಇಳುವರಿಯ ಬೀಜಗಳನ್ನ ಉತ್ಪಾದಿಸಬೇಕು. ಇಳುವರಿ ಹೆಚ್ಚು ಮಾಡಬೇಕು ಅಂದ್ರೆ ಕೀಟನಾಶಕಗಳನ್ನು ಉಪಯೋಗಿಸಬೇಕು, ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಬೇಕು. ಇದರಿಂದ ಕೃಷಿಯ ಇಳುವರಿಯನ್ನ ಹೆಚ್ಚಿಗೆ ಮಾಡ್ಬೋದು, ಬೆಳೆಯನ್ನ ಅಲ್ವಾ? ಸೊ ಅದು ಸುಗ್ಗಿ ಪೂರ್ವ ತಂತ್ರಜ್ಞಾನ, ಅದರಲ್ಲಿ ಉಪಯೋಗಿಸಿದಂತಹ ಆಧುನಿಕ ತಂತ್ರಜ್ಞಾನಗಳು. ಓಕೆನಾ? ಸುಗ್ಗಿ ನಂತರ ಅಂತಂದ್ರೆ ಹೆಸರಲ್ಲೇ ಇದೆ ನೋಡಿ, ಸುಗ್ಗಿಯ ನಂತರ. ಸುಗ್ಗಿ ಅಂತಂದ್ರೆ ಏನು ಮಕ್ಳೇ? ಇಳುವರಿಯ ಕಾಲ ಅಲ್ವಾ? ಏನು ಬೆಳೆಗಳನ್ನ ಕಟಾವು ಮಾಡಿ ಉಪಯೋಗಿಸೋದು. ಸೊ ಆ ಬೆಳೆಯನ್ನ ಶೇಖರಣೆ ಮಾಡುವಲ್ಲಿ, ಸಂಗ್ರಹ, ದಾಸ್ತಾನು ಮಾಡುವಲ್ಲಿ, ಮಾರಾಟ ಮಾಡುವಲ್ಲಿ, ಓಕೆ, ಸೊ ಅದನ್ನ ಸಾಗಿಸುವಲ್ಲಿ ಉಪಯೋಗಿಸುವ ತಂತ್ರಜ್ಞಾನಗಳು, ಶೈತ್ಯೀಕರಣ ಇರ್ಬೋದು ಅಥವಾ ಸ್ಟೋರೇಜ್ ಇರ್ಬೋದು, ಈ ರೀತಿ. ಓಕೆ, ಸೊ ಈ ತಂತ್ರಜ್ಞಾನಗಳನ್ನ ನಾವು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಸ್ ಮಿಸ್. ಓಕೆ. ಈಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಮೂವತ್ತನೇ ಇದು ಅರ್ಥಶಾಸ್ತ್ರದಲ್ಲಿ ನೆಕ್ಸ್ಟ್ ಚಾಪ್ಟರ್. ಗ್ರಾಮೀಣ ಅಭಿವೃದ್ಧಿ. ನಿಮ್ಮ ಪಠ್ಯದಲ್ಲಿ 30ನೇ ಚಾಪ್ಟರ್. ಪಠ್ಯದಲ್ಲಿ 30ನೇ ಚಾಪ್ಟರ್. ಓಕೆ, ಎಸ್, 30ನೇ ಚಾಪ್ಟರ್ ಗ್ರಾಮೀಣ ಅಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್, ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸುವುದು. ಸೊ ಗ್ರಾಮೀಣ ಅಭಿವೃದ್ಧಿಯ ಈ ಚಾಪ್ಟರ್ ಅಲ್ಲಿ ನೀವೇನೇನ್ ಕಲ್ತಿದ್ದೀರಾ? ಗ್ರಾಮಗಳನ್ನ ಹೇಗೆ ಅಭಿವೃದ್ಧಿ ಪಡಿಸಿದ್ದಾರೆ, ಗ್ರಾಮೀಣಾಭಿವೃದ್ಧಿಯ ಅರ್ಥ, ಗ್ರಾಮೀಣಾಭಿವೃದ್ಧಿ ಅಂದ್ರೆ ಏನು, ಅದರ ಅರ್ಥ ಮತ್ತು ಗ್ರಾಮೀಣಾಭಿವೃದ್ಧಿಯ ಮಹತ್ವ, ಯಾಕೆ ಗ್ರಾಮೀಣಾಭಿವೃದ್ಧಿ ಇಂಪಾರ್ಟೆಂಟ್ ಆಗಿದೆ, ಮಹತ್ವದ್ದಾಗಿದೆ ಅನ್ನೋದು. ಓಕೆ, ನೆಕ್ಸ್ಟ್ ವಿಕೇಂದ್ರೀಕರಣ ಅಂತಂದ್ರೆ ಏನು, ಅದರ ಅರ್ಥ ಏನು, ಪ್ರಾಮುಖ್ಯತೆ ಏನು ಅನ್ನೋದನ್ನ ನೀವು ಈ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರ ಅಲ್ವಾ? ಅದೇ ರೀತಿಯಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು ಅಂತ ಕಲ್ತಿದ್ದೀರಾ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಏನು, ಇದೆಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಒಂದು ಪಾಠದಲ್ಲಿ ನೀವು ಕಲ್ತಿರುವಂಥದ್ದು. ಓಕೆನಾ? ಸೊ ಇವಾಗ ನಾವ್ ಏನ್ ಮಾಡ್ತೀವಿ, ಏನೇನ್ ಕಲ್ತಿದ್ದೀರಾ ನೀವು, ಅದರಲ್ಲಿ ಪ್ರಮುಖವಾದ ಪ್ರಶ್ನೋತ್ತರಗಳು ಯಾವ್ದು, ಎಲ್ಲಾನು ಮಕ್ಕಳೇ ಈಗ ಪಾಠದ ಶುರುವಿನಿಂದ ಕೊನೆಯವರೆಗೂ ಎಲ್ಲಾನು ಹೇಳ್ತಾ ಹೋದ್ರೆ ಅದು ವಾಪಸ್ ನಾವು ಮತ್ತೆ ಕಲ್ತಂಗಾಗತ್ತೆ ಅಲ್ವಾ? ಮುಗಿಯಲ್ಲ. ನೀವು 1 ವರ್ಷದಲ್ಲಿ ಏನ್ ಕಲಿತಿದ್ದೀರೋ ಅದನ್ನ ಈ 20 ದಿನದಲ್ಲಿ ನಾವು ನಿಮ್ಗೆ ಶಾರ್ಟ್ ಆಗಿ ಕೊಡ್ತಾ ಇದೀವಿ ಅಲ್ವಾ? ಹಾಗಾಗಿ ಕೆಲವೊಂದು ಕಾನ್ಸೆಪ್ಟ್ಗಳು ಮುಖ್ಯ ಅಲ್ಲ ಅಂತ ಅನ್ಸಿರೋದು, ಅಥವಾ ಮುಂಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳದೆ ಇರುವಂತದ್ದು, ಅದು ಅಲ್ಲಿ ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಬರ್ದೇ ಇರ್ಬೋದು. ಬಟ್ ಹಾಗಂತ ನೀವು ಅದನ್ನ ಓದ್ಬಾರ್ದು ಅಂತಲ್ಲ, ಎಲ್ಲಾನು ಓದ್ಬೇಕು. ಓಕೆನಾ? ಇದಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟು ಒತ್ತು ಕೊಟ್ಟು ಓದೋದು.
ಅಂತ. ಓಕೆ, ಸೊ ಈಗ ಗ್ರಾಮೀಣಾಭಿವೃದ್ಧಿ ಅನ್ನುವಂತಹ ಚಾಪ್ಟರ್, ಈ ಚಾಪ್ಟರ್ ಇಂದ ಹಾಗಾದ್ರೆ ನಿಮ್ಗೆ ಏನೇನು ಕ್ವಶನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡೋಣ. ಈ ಒಂದು ನೆಕ್ಸ್ಟ್ ಬರುವಂತಹ ಮುಖ್ಯ ಪರೀಕ್ಷೆಗೆ 1 ಅಂಕದ 1 ಪ್ರಶ್ನೆ ಕೇಳ್ತಾರೆ, 3 ಅಂಕದ 1 ಪ್ರಶ್ನೆ ಕೇಳ್ತಾರೆ, ಒಟ್ಟು 2 ಪ್ರಶ್ನೆ ಈ ಒಂದು ಪಾಠದಿಂದ ಬರುವಂಥದ್ದು. ಇದಕ್ಕೆ ನಿಮ್ಗೆ ಮೀಸಲಾಗಿಟ್ಟಿರೋ ಅಂಕಗಳು 4 ಅಂಕಗಳನ್ನ ಮೀಸಲಾಗಿ ಇಟ್ಟಿದ್ದಾರೆ. ಓಕೆನಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಈ ಪ್ರಶ್ನೆನ ನಿಮ್ಗೆ ಸುಮಾರು ಸಲ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಪ್ರಶ್ನೆ ಇದು. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿರೋದು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮಹಾತ್ಮ ಗಾಂಧೀಜಿ, ಆಪ್ಷನ್ ಬಿ ವಿಶ್ವೇಶ್ವರಯ್ಯ, ಆಪ್ಷನ್ ಸಿ ನೆಹರು ಮತ್ತು ಆಪ್ಷನ್ ಡಿ ಅಂಬೇಡ್ಕರ್. ಸೊ ಭಾರತದ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ. ಗ್ರಾಮಗಳು ಅಭಿವೃದ್ಧಿ ಆದಾಗ ಮಾತ್ರ ಭಾರತವು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತ ಗಾಂಧೀಜಿಯವರು ಯಾವಾಗಲೂ ಹೇಳ್ತಾ ಇದ್ರು ಅಲ್ವಾ. ಸೊ ಈ ಒಂದು ಹೇಳಿಕೆಯನ್ನು ಕೊಟ್ಟಂತವರು ಮಹಾತ್ಮ ಗಾಂಧೀಜಿಯವರು. ಓಕೆ, ಆಪ್ಷನ್ ಎ ಸರಿಯಾದ ಉತ್ತರ. 2ನೇ ಪ್ರಶ್ನೆ, ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು ಅಂತ ಕೇಳಿದ್ದಾರೆ. ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು? ಆಪ್ಷನ್ಸ್ ನೋಡಿ. ಆಪ್ಷನ್ ಎ 42ನೇ ತಿದ್ದುಪಡಿ, ಆಪ್ಷನ್ ಬಿ 46ನೇ ತಿದ್ದುಪಡಿ, ಆಪ್ಷನ್ ಸಿ 73ನೇ ತಿದ್ದುಪಡಿ ಮತ್ತು ಆಪ್ಷನ್ ಡಿ 74ನೇ ತಿದ್ದುಪಡಿ. ಓಕೆನಾ? ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 73ನೇ ತಿದ್ದುಪಡಿ. ಸೊ 1993ರಲ್ಲಿ ಜಾರಿಗೆ ಬಂದಂಥದ್ದು 73ನೇ ತಿದ್ದುಪಡಿ. ಸೊ 1993ರಲ್ಲಿ ಜಾರಿಯಾದ 73ನೇ ತಿದ್ದುಪಡಿಯ, ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ಓಕೆ, ಯಾವ್ಯಾವುದು ಅಂತ ಮುಂದೆ ಹೇಳ್ತೀನಿ ಆಯ್ತಾ. 3ನೇ ಪ್ರಶ್ನೆ, ಗ್ರಾಮಗಳ ಮೂಲಭೂತ ಸೌಕರ್ಯವನ್ನ ಅಭಿವೃದ್ಧಿಪಡಿಸಲು ಈ ಯೋಜನೆ ತುಂಬಾ ಸಹಾಯಕಾರಿಯಾಗಿದೆ ಅಂತ ಹೇಳಿದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಇಲ್ಲಿ ಏನ್ ಕೇಳ್ತಾರೋ ಅದಕ್ಕೆ ತಕ್ಕದಾದ ಒಂದು ಆಯ್ಕೆಯನ್ನ ನೀವು ಸೆಲೆಕ್ಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಗ್ರಾಮಗಳ ಮೂಲಭೂತ ಸೌಕರ್ಯ ಅಂತಂದ್ರೆ ಏನು? ಒಳಚರಂಡಿ ವ್ಯವಸ್ಥೆ, ನೀರು, ವಿದ್ಯುತ್ ಸರಬರಾಜು, ಶಾಲೆ, ಆಸ್ಪತ್ರೆ, ನೈರ್ಮಲ್ಯ, ಆರೋಗ್ಯ, ಈ ರೀತಿ ಎಲ್ಲಾ ಒಂದು ಮೂಲಭೂತ ಸೌಕರ್ಯ, ರಸ್ತೆಗಳಿರ್ಬೋದು, ಎಲ್ಲ ಈ ಅಭಿವೃದ್ಧಿ ಪಡಿಸಲು ಈ ಯೋಜನೆ ಸಹಕಾರಿ ಅಂತ ಹೇಳಿದ್ದಾರೆ. ಯಾವುದದು? ಆಪ್ಷನ್ ಎ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ, ಆಪ್ಷನ್ ಬಿ ಸ್ವರ್ಣ ಜಯಂತಿ ಗ್ರಾಮ್ ಸ್ವರೋಜ್ಗಾರ್ ಯೋಜನೆ, ಆಪ್ಷನ್ ಸಿ ಸುವರ್ಣ ಗ್ರಾಮೋದಯ ಯೋಜನೆ, ಆಪ್ಷನ್ ಡಿ ಇಂದಿರಾ ಆವಾಸ್ ಯೋಜನೆ. ಸೊ ಇಲ್ಲಿ ಆಪ್ಷನ್ ಸಿ ಸುವರ್ಣ ಗ್ರಾಮೋದಯ ಯೋಜನೆಯನ್ನೇ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯು ಕೇವಲ ಗ್ರಾಮದ ಯುವಕರಿಗೆ ಉದ್ಯೋಗವನ್ನ ಕೊಡೋದ್ರಲ್ಲಿ ಮಾತ್ರ ಈ ಒಂದು ಯೋಜನೆ ಸಹಕಾರಿ. ಉದ್ಯೋಗ ಅಂತ ಇದೆ ಇದರಲ್ಲಿ. ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಅಂತಂದ್ರೆ ಸ್ವ ಉದ್ಯೋಗ ಮಾಡಲು ಕಲ್ಪಿಸಿಕೊಡುವಂತಹ ವ್ಯವಸ್ಥೆ. ಓಕೆನಾ? ಯಾರಾದ್ರೂ ಸ್ವಂತ ಉದ್ಯೋಗ ಮಾಡಬೇಕು ಅಂತಿದ್ರೆ ಸ್ವರೋಜ್ಗಾರ್ ಯೋಜನೆಯ ಮೂಲಕ ನೀವು ಸೌಲಭ್ಯಗಳನ್ನ ಪಡ್ಕೋಬಹುದು. ಇದು ಬರೀ ರೋಜ್ಗಾರ್ ಅಂದ್ರೆ ಏನು, ಉದ್ಯೋಗಕ್ಕೆ ಮೀಸಲಾದಂತಹ ಯೋಜನೆ. ಇಂದಿರಾ ಆವಾಸ್ ಯೋಜನೆ. ಆವಾಸ್ ಯೋಜನೆ ಅಂತಂದ್ರೆ ಮನೆಗಳನ್ನ ಒದಗಿಸುವುದು, ಸೂರು ಇಲ್ಲದವರಿಗೆ ಸೂರನ್ನ ಒದಗಿಸುವುದು. ಸೊ ಇಂದಿರಾ ಆವಾಸ್, ಮನೆಗಳನ್ನ ಕೊಡೋದು. ಸೊ ಈ 3 ಯೋಜನೆಗಳು ಕೇವಲ ಒಂದೇ ಒಂದು ಕಾರ್ಯದ ಮೇಲೆ ಗಮನವನ್ನ ಕೇಂದ್ರೀಕರಿಸ್ತವೆ. ಉದ್ಯೋಗ, ಸ್ವಂತ ಉದ್ಯೋಗ ಮತ್ತು ಮನೆಗಳನ್ನ ಕಲ್ಪಿಸುವುದು. ಸುವರ್ಣ ಗ್ರಾಮೋದಯ ಯೋಜನೆಯು, ಗ್ರಾಮೋದಯ ಅಂತಂದ್ರೆ ಪರ್ಟಿಕ್ಯುಲರ್ ಯಾವುದೇ ಒಂದು ಕಾರ್ಯ ಅಲ್ಲ. ಸೊ ಮೂಲಭೂತ ಸೌಕರ್ಯ ಏನೇನ್ ಬೇಕೋ ಒಂದು ಗ್ರಾಮಕ್ಕೆ ಎಲ್ಲವನ್ನ ಒದಗಿಸುವುದು ಸುವರ್ಣ ಗ್ರಾಮೋದಯ ಯೋಜನೆ. ಓಕೆನಾ? ಸೊ ಆಪ್ಷನ್ ಸಿ ಸುವರ್ಣ ಗ್ರಾಮೋದಯ ಯೋಜನೆ ಸರಿಯಾದ ಉತ್ತರ. 4ನೇ ಪ್ರಶ್ನೆ ಬಂದ್ಬಿಟ್ಟು ಗ್ರಾಮೀಣಾಭಿವೃದ್ಧಿಯ ಅರ್ಥವನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಅಂತಂದ್ರೆ ಏನು
ನೋಡಿ, ಗ್ರಾಮೀಣ ಅಭಿವೃದ್ಧಿ ಅಂತಂದ್ರೆ ಗ್ರಾಮಗಳನ್ನ ಒಂದೇ ವಾಕ್ಯದಲ್ಲಿ ನೀವು ಗ್ರಾಮವನ್ನ ಅಭಿವೃದ್ಧಿಪಡಿಸುವುದು. ಹೇಗೆ ಗ್ರಾಮವನ್ನು ಅಭಿವೃದ್ಧಿಪಡಿಸುವುದು? ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳ ಅಭಿವೃದ್ಧಿಯ ಜೊತೆಗೆ ಅಲ್ಲಿ ವಸತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಾರಿಗೆ, ಸಂಪರ್ಕ ಅಂದ್ರೆ ರಸ್ತೆಗಳು, ಬೇಕಾದಂತಹ ನೈರ್ಮಲ್ಯ ಅಂದ್ರೆ ಚರಂಡಿ ವ್ಯವಸ್ಥೆಗಳು, ಅಥವಾ ಆರೋಗ್ಯ ವ್ಯವಸ್ಥೆಗಳು, ಆರೋಗ್ಯ ಆಸ್ಪತ್ರೆಗಳು, ಪ್ರಾಥಮಿಕ ಚಿಕಿತ್ಸಾಲಯಗಳು, ವೈದ್ಯ ಅಧಿಕಾರಿಗಳು, ಎಲ್ಲ ಸೇವೆಗಳನ್ನು ಒದಗಿಸುವುದು. ಶಿಕ್ಷಣ, ಶಾಲೆ, ಓಕೆ, ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳು, ಈ ರೀತಿ ಎಲ್ಲವನ್ನ ಒದಗಿಸುವುದು ಮುಂತಾದ ಸಾಮಾಜಿಕ ಮತ್ತು ಆರ್ಥಿಕ ಮೂಲಭೂತ ಸೌಲಭ್ಯಗಳನ್ನ ಅಭಿವೃದ್ಧಿಪಡಿಸಿ ಉದ್ಯೋಗ ನಿರ್ಮಾಣ, ಸಾಮಾಜಿಕ ಕಲ್ಯಾಣ ಮುಂತಾದ ಹಲವಾರು ಚಟುವಟಿಕೆಗಳನ್ನ ಒಳಗೊಂಡಿರುವ ಒಂದು ವಿಸ್ತೃತವಾದ ಅಭಿವೃದ್ಧಿ ಕಾರ್ಯವೇ ಗ್ರಾಮೀಣಾಭಿವೃದ್ಧಿ. ಅಭಿವೃದ್ಧಿ ಅಂತಂದ್ರೇನು? ಎಲ್ಲಾನು ಇರಬೇಕು ಅಲ್ವಾ ಮಕ್ಕಳೇ? ಮೂಲಭೂತವಾಗಿ ಗ್ರಾಮಗಳು ಹೆಚ್ಚಾಗಿ ಕೃಷಿಯನ್ನ ಅವಲಂಬಿತವಾಗಿರುವಂಥದ್ದು. ಸೊ ಕೃಷಿಯ ಜೊತೆಗೆ ಇತರ ಚಟುವಟಿಕೆಗಳನ್ನ ಅಭಿವೃದ್ಧಿಪಡಿಸಿ ಜನರಿಗೆ ಬೇಕಾದಂತಹ ವಸತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಂಪರ್ಕ ಮತ್ತು ಅನೇಕ ಉದ್ಯೋಗ ನಿರ್ಮಾಣ, ಸಾಮಾಜಿಕ ಕಲ್ಯಾಣಗಳನ್ನು ಒದಗಿಸುವ ಒಂದು ಸಮಗ್ರವಾದ ವಿಸ್ತೃತವಾದ ಅಭಿವೃದ್ಧಿ ಕಾರ್ಯವೇ ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳ್ತಾರೆ, ರೂರಲ್ ಡೆವಲಪ್ಮೆಂಟ್. ಓಕೆ, ಸೊ ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಗ್ರಾಮ ಸ್ವರಾಜ್ಯ. ಗ್ರಾಮ ಸ್ವರಾಜ್ಯ ಅಂತಂದ್ರೆ ಏನು? ಈ ಗ್ರಾಮ ಸ್ವರಾಜ್ಯ ಎನ್ನುವಂತಹ ಒಂದು ಕಾನ್ಸೆಪ್ಟ್ ನ ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. ಸೊ ಕ್ವಶನ್ ಕೇಳ್ತಾರೆ 1 ಮಾರ್ಕ್ಸ್ಗೆ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನ ಕೊಟ್ಟವರು ಯಾರು? ಮಹಾತ್ಮ ಗಾಂಧೀಜಿಯವರು. ಓಕೆನಾ? ಗ್ರಾಮ ಸ್ವರಾಜ್ಯ ಅಂತಂದ್ರೆ ಏನು ಹಾಗಾದ್ರೆ? ವಿಕೇಂದ್ರೀಕರಣದಿಂದ ಸ್ವಾವಲಂಬಿ, ಸ್ವಯಂಪೂರ್ಣ ಮತ್ತು ಸಮೃದ್ಧ ಗ್ರಾಮಗಳನ್ನ ಅಭಿವೃದ್ಧಿಪಡಿಸುವುದೇ ಗ್ರಾಮ ಸ್ವರಾಜ್ಯವಾಗಿದೆ. ಈ ವಿಕೇಂದ್ರೀಕರಣ ಅಂತ ಇಲ್ಲಿ ಒಂದು ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ ನಿಮ್ಗೆ, ವಿಕೇಂದ್ರೀಕರಣ ಎಂದರೇನು ಅನ್ನುವಂಥದ್ದು. ಓಕೆ, ವಿಕೇಂದ್ರೀಕರಣ ಅಂದ್ರೇನು? ಗ್ರಾಮದ ಒಂದು ಆಡಳಿತವನ್ನ ಗ್ರಾಮದ ಜನರಿಗೆ ವಹಿಸಿಕೊಡುವುದೇ ವಿಕೇಂದ್ರೀಕರಣ, ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳ್ತಾರೆ. ಸರ್ಕಾರವು ತನ್ನಲ್ಲೇ ಎಲ್ಲ ಅಧಿಕಾರವನ್ನ ಇಟ್ಟುಕೊಳ್ಳದೆ ಅದನ್ನ ಬೇರೆ ಬೇರೆ ಒಂದು ಹಂತದಲ್ಲಿ ಹಂಚಲಾಗತ್ತೆ ಅಧಿಕಾರವನ್ನ. ಓಕೆನಾ? ಸೊ ಇಲ್ಲಿ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಯಾರು ಗಾಂಧೀಜಿಯವರು ಏನ್ ಹೇಳಿದ್ರು? ಗ್ರಾಮದ ಜನರಿಗೆ ಅಧಿಕಾರ ಕೊಡಬೇಕು. ಯಾಕೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಏನು ತೊಂದರೆ ಇದೆ, ಈಗ ನನ್ನೂರಲ್ಲಿ ಏನು ತೊಂದರೆ ಇದೆ ಅನ್ನೋದು ನನಗೆ ಗೊತ್ತಿರುತ್ತೆ. ನೀರಿಲ್ವಾ, ವಿದ್ಯುತ್ ಇಲ್ವಾ, ಸರಿಯಾದ ರೋಡ್ಗಳಿಲ್ವಾ, ಶಾಲೆ ಇಲ್ವಾ, ಆಸ್ಪತ್ರೆ ಇಲ್ವಾ, ಹೊರಗಿನಿಂದ ಬಂದವರಿಗೆ ಆ ಗ್ರಾಮದ ಬಗ್ಗೆ ತಿಳಿದುಕೊಳ್ಳೋದು ಕಷ್ಟ ಅಲ್ವಾ? ಸೊ ಈ ಒಂದು ಕಾರಣದಿಂದ ಗಾಂಧೀಜಿಯವರು ಏನ್ ಹೇಳಿದ್ರು? ಗ್ರಾಮಗಳು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅಲ್ಲಿನ ಅಧಿಕಾರವನ್ನ ಅವರಿಗೆ ಕೊಡ್ಬೇಕು. ಸೊ ಇದನ್ನೇ ವಿಕೇಂದ್ರೀಕರಣ ಅಂತ ಅಂದ್ರೆ. ವಿಕೇಂದ್ರೀಕರಣದಿಂದ ಸ್ವಾವಲಂಬಿ ಅಂದ್ರೆ ತಮ್ಮನ್ನ ತಾವು ಅಭಿವೃದ್ಧಿ ಪಡಿಸ್ಕೊಳ್ಳೋದು ಗ್ರಾಮದ ಜನರೇ. ಸ್ವಾವಲಂಬಿ, ಸ್ವಯಂಪೂರ್ಣ ಹಾಗೂ ಸಮೃದ್ಧವಾದ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವುದು, ಇದನ್ನೇ ಗ್ರಾಮ ಸ್ವರಾಜ್ಯ ಅಂತ ಕರೆದು. ಓಕೆ, ಅಧಿಕಾರ ವಿಕೇಂದ್ರೀಕರಣ ಇದನ್ನು ಕೂಡ 1 ಮಾರ್ಕ್ಸ್ಗೆ ಕೇಳ್ತಾರೆ. ಅಂದರೆ ಏನು? ಈಗ ಪ್ರತಿಯೊಂದು ಇಲ್ಲಿ ಇದನ್ನ ನಾವು ಒಂದು ಕಂಪನಿಯಲ್ಲಿ, ಒಂದು ಆರ್ಗನೈಸೇಷನ್ ಅಲ್ಲಿ ತಗೊಂಡ್ರೆ ಅಲ್ಲಿ ಬೇರೆ, ಆದ್ರೆ ನಾವು ಗ್ರಾಮೀಣಾಭಿವೃದ್ಧಿ ಅನ್ನುವಂತ ಚಾಪ್ಟರ್ ನಾವು ಓದ್ತಾ ಇರೋದ್ರಿಂದ ಪ್ರತಿಯೊಂದು ಹಳ್ಳಿಯ ಆಡಳಿತ, ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನ ಹಳ್ಳಿಯ ಜನರಿಗೆ ವಹಿಸಿಕೊಡುವುದೇ ಅಧಿಕಾರದ ವಿಕೇಂದ್ರೀಕರಣ. ಸೊ ಇದರ ನಂತರ ಬರೋದೇ ಗ್ರಾಮ ಸ್ವರಾಜ್ಯ. ಹೇಗೆ ನೀವು ವಿಕೇಂದ್ರೀಕರಣ ಮಾಡಿದಾಗ ಸಮೃದ್ಧವಾದ, ಸ್ವಯಂ ಪರಿಪೂರ್ಣವಾದ ಗ್ರಾಮಗಳನ್ನ ಅಭಿವೃದ್ಧಿಪಡಿಸ್ತೀರಾ, ಅದೇ ಗ್ರಾಮ ಸ್ವರಾಜ್ಯ. ಓಕೆನಾ? ಸೊ ಅಧಿಕಾರ ವಿಕೇಂದ್ರೀಕರಣ ಅಂದ್ರೇನು? ಪ್ರತಿಯೊಂದು ಹಳ್ಳಿಯ ಆಡಳಿತ, ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದೇ ಅಧಿಕಾರದ ವಿಕೇಂದ್ರೀಕರಣ ಮಕ್ಕಳೇ. ಓಕೆ, ನೆಕ್ಸ್ಟ್ ಒನ್, ಗ್ರಾಮೀಣ ಅಭಿವೃದ್ಧಿ ಯಾಕೆ ಬೇಕು, ಅದರ ಮಹತ್ವವನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನ ತಿಳಿಸಿ. ಗ್ರಾಮೀಣ ಅಭಿವೃದ್ಧಿಯು ಕಾರ್ಯಕ್ರಮಗಳ ಮೂಲಕ ಗ್ರಾಮಗಳಿಗೆ ಮೂಲ ಸೌಕರ್ಯಗಳನ್ನ ಒದಗಿಸುತ್ತೆ. ಓಕೆನಾ? ಮೂಲ ಸೌಕರ್ಯ ಅಂದ್ರೆ ಈಗ ನೀವು ನೋಡಿದ್ರಿ, ಆರೋಗ್ಯ, ನೈರ್ಮಲ್ಯ,
ಸಾಕ್ಷರತೆ, ಶಿಕ್ಷಣ, ಈ ರೀತಿ ಬೇರೆ ಬೇರೆ ಸೌಕರ್ಯಗಳನ್ನ, ಸಾರಿಗೆ, ಸಂಪರ್ಕ ಎಲ್ಲವನ್ನ ಒದಗಿಸಿ ಕೊಡುವುದು. ಇಲ್ಲಿ ಗ್ರಾಮೀಣ ಜನರಿಗೆ ಅನೇಕ ಉದ್ಯೋಗ ಖಾತರಿ ಯೋಜನೆಗಳ ಮೂಲಕ ಬೇರೆ ಬೇರೆ ಉದ್ಯೋಗ ಯೋಜನೆಗಳ ಮೂಲಕ ನೋಡಿದ್ರಿ. ಈಗ ಗ್ರಾಮ ಸ್ವರೋಜ್ಗಾರ್ ಯೋಜನೆ ನೋಡಿದ್ದೀರಾ, ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ನೋಡಿದ್ದೀರಾ. ಈ ಯೋಜನೆಗಳ ಮೂಲಕ ಅವರ ದುಡಿಯುವ ಸಾಮರ್ಥ್ಯವನ್ನ ಹೆಚ್ಚಿಸುವುದು. ನೆಕ್ಸ್ಟ್ ಬಂದ್ಬಿಟ್ಟು ಕೃಷಿಯಲ್ಲಿ ಮತ್ತು ಕೃಷಿಯೇತರ ಚಟುವಟಿಕೆಗಳನ್ನ ಅಭಿವೃದ್ಧಿಪಡಿಸುವುದು ಗ್ರಾಮೀಣ ಅಭಿವೃದ್ಧಿ ಒಂದು ಮುಖ್ಯವಾದ ಅಂಗ. ಸೊ ಕೃಷಿಯನ್ನ ಅತ್ಯಂತ ಲಾಭದಾಯಕವಾಗಿ ಮತ್ತು ಆಕರ್ಷಕವಾಗಿಸುವುದು, ಅಟ್ರಾಕ್ಟಿವ್, ಎಲ್ಲರೂ ಕೃಷಿಯನ್ನ ಹೆಚ್ಚು ಹೆಚ್ಚು ಕೃಷಿಯಲ್ಲಿ ತೊಡಗುವಂತೆ ಮಾಡುವುದೇ ಇದರ ಒಂದು ಮುಖ್ಯ ಉದ್ದೇಶ. ನೆಕ್ಸ್ಟ್ ಬರೋದು ಗ್ರಾಮೀಣ ಜನರ ವಲಸೆಯನ್ನ ತಪ್ಪಿಸುವುದು. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಅಭಿವೃದ್ಧಿ ಆಗದೆ ಇದ್ರೆ ಅಲ್ಲಿ ಅವರಿಗೆ ಉದ್ಯೋಗಾವಕಾಶ ಸಿಗದೇ ಇದ್ದ ಪರಿಸ್ಥಿತಿಯಲ್ಲಿ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾರೆ ಅಲ್ವಾ. ಸೊ ಈ ತರ ವಲಸೆ ಹೋಗುವುದನ್ನ ತಪ್ಪಿಸುವುದು. ನೆಕ್ಸ್ಟ್ ಒನ್, ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ, ಬೆಂಬಲ ಬೆಲೆ ಅಥವಾ ಬೆಲೆಗಳನ್ನ ನಿಗದಿಗೊಳಿಸಿ ಮಾರುಕಟ್ಟೆಗಳನ್ನ ಕಲ್ಪಿಸಿ ಅವು ಕೃಷಿ ಉತ್ಪನ್ನಗಳನ್ನ ಮೌಲ್ಯವರ್ಧನೆಯನ್ನ ಗೊಳಿಸುವುದು. ಅನೇಕ ಉದ್ಯೋಗಾವಕಾಶಗಳನ್ನ ಒದಗಿಸುವುದು. ಓಕೆನಾ. ಅನೇಕ ಸರ್ಕಾರದ ಒಂದು ಕೆಲವು ಯೋಜನೆಗಳ ಮುಖಾಂತರ ಉದ್ಯೋಗಾವಕಾಶಗಳನ್ನ ಒದಗಿಸುವುದು. ಸೊ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಗ್ರಾಮೀಣ ಜನರೇ ಇರುವುದರಿಂದ ಸೊ ಆ ಒಂದು ಸರ್ಕಾರದ ಸೌಲಭ್ಯಗಳನ್ನ ಸರಿಯಾಗಿ ತಲುಪಿಸುವಲ್ಲಿ ಅವರು ಹೆಚ್ಚಿನ ಒಂದು ಆಸಕ್ತಿಯಿಂದ ಕೆಲಸ ಮಾಡ್ತಾರೆ, ಉದ್ಯೋಗಾವಕಾಶಗಳನ್ನ ಒದಗಿಸುವುದು. ಓಕೆನಾ. ಸೊ ಇವು ಗ್ರಾಮೀಣ ಅಭಿವೃದ್ಧಿಯ ಮಹತ್ವಗಳು. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಈಗ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನೋದು 3 ಹಂತದ ವ್ಯವಸ್ಥೆ ಇದು. ಓಕೆ. ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯು 3 ಹಂತದ ವ್ಯವಸ್ಥೆ ಅಲ್ವಾ. ಸೊ ಈ 3 ಹಂತದ ವ್ಯವಸ್ಥೆಯ ಒಂದು ಚಿತ್ರಣವನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲು ಬರೋದು ಗ್ರಾಮ ಪಂಚಾಯತ್, ಅದರ ನಂತರ ತಾಲೂಕು ಪಂಚಾಯತ್, ನಂತರ ಜಿಲ್ಲಾ ಪಂಚಾಯತ್. ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಂತ ಬಂದಾಗ ಗ್ರಾಮ ಪಂಚಾಯತ್ ಹೆಚ್ಚು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಮಕ್ಕಳೇ. ಓಕೆ. ಸೊ ಪಂಚಾಯತ್ ರಾಜ್ ವ್ಯವಸ್ಥೆಗಳ ಪಾತ್ರ ಏನು? ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಕೂಡ ಪಾಲ್ಗೊಳ್ಳುವಂತೆ ಮಾಡುವುದು ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಮುಖ್ಯ ಕರ್ತವ್ಯ ಅಥವಾ ಕಾರ್ಯ. ಇಲ್ಲಿ ಗ್ರಾಮೀಣ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸುವುದು ಪಂಚಾಯತ್ ವ್ಯವಸ್ಥೆಯ ಪಾತ್ರ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ಕೊಡುವುದು. ಗ್ರಾಮ ಪಂಚಾಯತ್ ಮೂಲಕ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಒಂದು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡಲಾಗತ್ತೆ. ಓಕೆನಾ. ಅದೇ ರೀತಿ ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳನ್ನ, ಸರ್ಕಾರದಿಂದ ಬಂದಂತ ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳನ್ನ ಇಡೀ ಗ್ರಾಮಕ್ಕೂ ವಿಸ್ತರಣೆ ಮಾಡುವುದು, ಸರಿಯಾಗಿ ತಲುಪಿಸುವುದು. ಓಕೆನಾ. ಸೊ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಒಂದು ಗ್ರಾಮೀಣ ಪಂಚಾಯತ್ ರಾಜ್ ವ್ಯವಸ್ಥೆಗಳು ಅತ್ಯಂತ ಮುಖ್ಯವಾದ ಪಾತ್ರವನ್ನ ವಹಿಸ್ತವೆ. ಸೊ ಬಡತನ ಮತ್ತು ನಿರುದ್ಯೋಗವನ್ನ ಹೋಗಲಾಡಿಸುವುದು. ಅನೇಕ ರೀತಿಯ, ಈಗ ಮನ್ರೇಗಾ ಅಂತಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಇದೆ, ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಇದೆ, ಅದೇ ರೀತಿ ಆಶ್ರಯ ಯೋಜನೆಗಳು ಇದ್ದಾವೆ. ಸೊ ಈ ಎಲ್ಲ ಯೋಜನೆಗಳ ಮೂಲಕ ನಿರುದ್ಯೋಗ ಮತ್ತು ಬಡತನವನ್ನ ಹೋಗಲಾಡಿಸುವುದು ಪಂಚಾಯತ್ ರಾಜ್ ವ್ಯವಸ್ಥೆ. ಓಕೆನಾ. ವಸತಿಹೀನರಿಗೆ ಮನೆಗಳನ್ನ ನಿರ್ಮಿಸಿ ಕೊಡುವುದು. ಸೊ ಇಲ್ಲಿ ಸರ್ಕಾರದ ಅನೇಕ ವಸತಿ ಯೋಜನೆಗಳು ಯಾವುವು ಅಂತ ಕೇಳಬಹುದು ಮಕ್ಕಳೇ. ಒಂದು ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆ, ಬಸವ ವಸತಿ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಈ ರೀತಿ ಅನೇಕ ವಸತಿ ಯೋಜನೆಗಳು ಬರ್ತವೆ ಸರ್ಕಾರದಿಂದ. ಸೊ ವಸತಿಹೀನರಿಗೆ ಗ್ರಾಮ ಪಂಚಾಯತಿ ಮೂಲಕ ಮನೆಗಳನ್ನ ನಿರ್ಮಿಸಿ ಕೊಡಬಹುದು. ಅದೇ ರೀತಿ ಬಡ ಜನರಿಗೆ ಆಹಾರ ಧಾನ್ಯಗಳನ್ನ ಒದಗಿಸುವುದು. ಸಮಾಜ ಕಲ್ಯಾಣ, ಅನೇಕ ಸಮಾಜ ಕಲ್ಯಾಣ ಸೇವೆಗಳನ್ನ ಒದಗಿಸಬಹುದಾಗಿದೆ. ಲೈಕ್ ದಿವ್ಯಾಂಗರು, ವಿಧವೆಯರು, ಮಾನಸಿಕ ಅಸ್ವಸ್ಥರು ಮುಂತಾದವರನ್ನು ಗುರುತಿಸಿ ಅವರಿಗೆ ಸಿಗಬಹುದಾದಂತಹ ಸೌಲಭ್ಯಗಳನ್ನ ಒದಗಿಸಿ ಕೊಡುವುದು. ಓಕೆನಾ. ಸೊ ಗ್ರಾಮೀಣ ಒಂದು ಅಭಿವೃದ್ಧಿಯಲ್ಲಿ ಮಹಿಳೆಯರು ಕೂಡ ಸಕ್ರಿಯವಾಗಿ ಪಾತ್ರ ವಹಿಸುವಂತೆ ಮಾಡಬಹುದು. ಗ್ರಾಮೀಣ ಕಲೆ ಸಂಸ್ಕೃತಿಗಳನ್ನ ಶ್ರೀಮಂತಗೊಳಿಸಬಹುದು. ಜಾತ್ರೆ, ಹಬ್ಬ ಹರಿದಿನಗಳು ಮುಂತಾದ ಒಂದು ಉತ್ಸವಗಳ
ಮೂಲಕ ಗ್ರಾಮೀಣ ಪ್ರದೇಶದ ಕಲೆ ಸಂಸ್ಕೃತಿ, ಜಾನಪದ ಕಲೆಗಳಿರ್ತವೆ ಗ್ರಾಮಗಳಲ್ಲಿ ಅಲ್ವಾ. ಸೊ ಆ ಕಲೆ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸುವ ಕಾರ್ಯವನ್ನ ಗ್ರಾಮ ಪಂಚಾಯತ್ಗಳು, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬರುವಂತಹ ಗ್ರಾಮ ಪಂಚಾಯತ್ಗಳು ಮಾಡಬಹುದು. ಓಕೆನಾ. ಈ ರೀತಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿಯ ಜೊತೆಗೆ, ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಒಂದು ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತಹ ಕೆಲಸಗಳನ್ನ ಗ್ರಾಮ ಪಂಚಾಯತ್ಗಳು ಅಥವಾ ಪಂಚಾಯತ್ ರಾಜ್ಗಳು ಮಾಡ್ತವೆ. ಓಕೆ. ನೆಕ್ಸ್ಟ್, ಮಹಿಳೆಯರ ಬಲವರ್ಧನೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಓಕೆ. ಸೊ ಇಲ್ಲಿ ಸ್ತ್ರೀ ಶಕ್ತಿ ಅಥವಾ ಇತರ ಒಂದು ಮಹಿಳಾ ಸಂಘಟನೆಗಳನ್ನ ನೀವು ಕೇಳಿರ್ತೀರ. ಓಕೆ. ಸೊ ಈ ಸಂಘಟನೆಗಳು, ಸ್ವಸಹಾಯ ಸಂಸ್ಥೆಗಳು ಏನ್ ಕೆಲಸ ಮಾಡ್ತವೆ ಹಾಗಾದ್ರೆ? ಸೊ ಮಹಿಳೆಯರಿಗೆ ಆರ್ಥಿಕ ಸಾಕ್ಷರತೆಯನ್ನ ಕೊಡುತ್ತವೆ. ಆರ್ಥಿಕ ಸಾಕ್ಷರತೆ ಅಂತಂದ್ರೆ ಏನು? ಸೊ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂತಹ ಮಾಹಿತಿಯನ್ನ ಮತ್ತು ಅವರಿಗೆ ಕೆಲವು ಫೆಸಿಲಿಟಿ, ಸೌಲಭ್ಯಗಳನ್ನ ಕೊಡ್ತವೆ ಈ ಸಂಘಗಳು. ಸೊ ತಿಂಗಳ ಅಥವಾ ವಾರಕ್ಕೆ ಚೀಟಿ ಕಟ್ಟೋದು, ಅದರ ಮೂಲಕ ಸೌಲಭ್ಯಗಳನ್ನ, ಲೋನ್ಗಳನ್ನ ತಗೊಳ್ಳೋದು, ಇವೇ ಸಂಘಗಳ ಪಾತ್ರ ಅಲ್ವಾ. ಇದರ ಮೂಲಕ ಮಹಿಳೆಯರಿಗೆ ಆರ್ಥಿಕ ಸಾಕ್ಷರತೆಯನ್ನ ಒದಗಿಸಿ ಕೊಡುವುದು. ಮಹಿಳೆಯರಲ್ಲಿ ಅನೇಕ ವಿಷಯಗಳ ಬಗ್ಗೆ ಜಾಗೃತಿಯನ್ನ ನೀಡುವುದು. ಓಕೆ. ಸೊ ಮಹಿಳೆಯರು ಹೆಚ್ಚಾಗಿ ಸ್ವ ಉದ್ಯೋಗದಲ್ಲಿ ತೊಡಗುವಂತೆ ಅವರಿಗೆ ತರಬೇತಿಯನ್ನ ನೀಡುವುದು. ಹೊಲಿಗೆ ಇರ್ಬೋದು, ಅಥವಾ ಪಶುಸಂಗೋಪನೆ, ಮೀನುಗಾರಿಕೆ, ತೋಟಗಾರಿಕೆ, ಪುಷ್ಪ ಕೃಷಿ, ಕೋಳಿ ಸಾಕಾಣಿಕೆ, ಯಾವ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಆಸಕ್ತಿ ಇದೆಯೋ ಅದರಲ್ಲಿ ಸ್ವ ಉದ್ಯೋಗದ ತರಬೇತಿಯನ್ನ ನೀಡುವುದು. ಹಣದ ಉಳಿತಾಯಕ್ಕೆ ಮಾರ್ಗದರ್ಶನವನ್ನ ನೀಡುವುದು. ಮಂತ್ಲಿ ಸ್ಕೀಮ್ಗಳಿರ್ತವೆ. ಓಕೆ. ಸೊ ಆ ಸ್ಕೀಮ್ಗಳ ಮೂಲಕ ಹಣದ ಉಳಿತಾಯವನ್ನ ಹೇಗೆ ಮಾಡಬಹುದು, ಹಣದ ಉಳಿತಾಯ ಮಾಡುವುದು ಎಷ್ಟು ಅವಶ್ಯಕ ಅನ್ನುವ ಮಾಹಿತಿಯನ್ನ ಕೊಟ್ಟು ಅವರಿಗೆ ಮಾರ್ಗದರ್ಶನವನ್ನ ನೀಡುತ್ತವೆ ಈ ಮಹಿಳಾ ಸ್ವಸಹಾಯ ಸಂಘಗಳು. ಮಹಿಳೆಯರ ದೌರ್ಜನ್ಯದ ವಿರುದ್ಧ ಜಾಗೃತಿಯನ್ನ ಮೂಡಿಸುತ್ತಿವೆ. ಸೊ ಮಹಿಳೆಯರಲ್ಲಿ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಅಥವಾ ಅವರು ದುಡಿಯುವ ಕ್ಷೇತ್ರಗಳಲ್ಲಿ ಕೂಡ ಅನೇಕ ರೀತಿಯ ದೌರ್ಜನ್ಯಗಳು ನಡೀತಾ ಇರ್ತವೆ. ಅವರಿಗೆ ಕೆಲವೊಂದ್ಸಲಿ ಅದರ ಬಗ್ಗೆ ಅವೇರ್ನೆಸ್ ಅಂದ್ರೆ ಅರಿವು ಇರೋದಿಲ್ಲ. ಸೊ ಈ ಅರಿವನ್ನ ಮೂಡಿಸುವ ಕೆಲಸವನ್ನ ಸ್ವಸಹಾಯ ಸಂಘಗಳು ಮಾಡ್ತವೆ. ಅಲ್ಲಿ ಮಹಿಳೆಯರೇ ಹೆಚ್ಚಾಗಿ ಇರುವುದರಿಂದ ಮುಕ್ತವಾಗಿ ಇಂಥ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯುವುದರಿಂದ ಅದರ ವಿರುದ್ಧ ಜಾಗೃತಿ ಮೂಡಿಸುವುದಕ್ಕೆ ಸಹಾಯ ಆಗತ್ತೆ. ಮಹಿಳೆಯರನ್ನ ಸಂಘಟಿಸುವ ಕೆಲಸವನ್ನ ಈ ಮಹಿಳಾ ಸ್ವಸಹಾಯ ಸಂಘಗಳು ಮಾಡ್ತವೆ. ಓಕೆನಾ. ಅನೇಕ ರೀತಿಯ ಗೃಹ ಉತ್ಪನ್ನ ತಯಾರಿಕೆ ಮತ್ತು ಮಾರಾಟಕ್ಕೆ ತರಬೇತಿಯನ್ನ ನೀಡ್ತವೆ. ಯಾವುದಾದ್ರೂ ಗೃಹ ಉತ್ಪನ್ನಗಳನ್ನು, ಬಟ್ಟೆ ಹೊಲಿಯೋದಿರ್ಬೋದು, ಅಥವಾ ಮಡಿಕೆ ತಯಾರಿಕೆ, ಕರಕುಶಲ ವಸ್ತುಗಳ ತಯಾರಿಕೆ, ಕ್ರೋಶ, ನೇಯ್ಗೆ, ಈ ರೀತಿ ಕೆಲವೊಂದು ಮನೆಯಲ್ಲೇ ತಯಾರಿಸುವಂತಹ ಉತ್ಪನ್ನಗಳು, ಉಪ್ಪಿನಕಾಯಿ, ಸಂಡಿಗೆ, ಹಪ್ಪಳ ಎಲ್ಲ ಗೃಹ ಉತ್ಪನ್ನಗಳಲ್ಲಿ ಬರ್ತವೆ ಮಕ್ಕಳೇ. ಓಕೆ. ಸೊ ಅದನ್ನ ಹೆಚ್ಚಾಗಿ ಮಹಿಳೆಯರೇ ಮಾಡುವಂಥದ್ದು ಗೊತ್ತಿರುತ್ತೆ ಅಲ್ವಾ. ಸೊ ಈ ಉತ್ಪನ್ನಗಳ ತಯಾರಿಕೆ ಅಷ್ಟೇ ಅಲ್ಲದೆ ಆ ಮಾರಾಟಕ್ಕೆ ಕೂಡ ತರಬೇತಿಯನ್ನ ಈ ಮಹಿಳಾ ಸ್ವಸಹಾಯ ಸಂಘಗಳು ಮಾಡುತ್ತವೆ. ಈ ರೀತಿ ಮಹಿಳೆಯರ ಸಮಗ್ರ ಅಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಪಾತ್ರವನ್ನ ವಹಿಸುತ್ತವೆ. ಓಕೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನ ಅಧಿಕಾರ ವಿಕೇಂದ್ರೀಕರಣ ಹಿನ್ನೆಲೆಯಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. ನೀವು ವಿಕೇಂದ್ರೀಕರಣ ಅಂದರೆ ಏನು, ಗ್ರಾಮ ಸ್ವರಾಜ್ಯ ಅಂದ್ರೆ ಏನು ಅಂತ ಕಲ್ತಿದ್ದೀರಾ. ಸೊ ಈ ಒಂದು ಕ್ವಶನ್ ಕೇಳಿದರೆ, ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಅಧಿಕಾರ ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ತಿಳಿಸಿ ಅಂತ. ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸುವುದನ್ನ ನಾವು ವಿಕೇಂದ್ರೀಕರಣ ಅಂತ ಕರಿತೀವಿ. ಅದೇ ರೀತಿ ಇದರಿಂದ ಸ್ವಾವಲಂಬಿ, ಸ್ವಯಂಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸಬಹುದು. ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂದು ಕರೆದಿರೋದು. ಇದು ಎಲ್ಲ ರೀತಿಯ ಶೋಷಣೆಗಳನ್ನ ತಡೆಯುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಹಳ್ಳಿಯ ಜನರೇ ಇನ್ವಾಲ್ವ್ ಆಗಿರೋದ್ರಿಂದ ಈ ಶೋಷಣೆಯನ್ನ ಇದು ತಡೆಯುತ್ತೆ. ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನ ಈ ಗ್ರಾಮ ಸ್ವರಾಜ್ಯ ಅಥವಾ ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ರಕ್ಷಿಸುತ್ತದೆ. ಇದು ಸಹಾನುಭೂತಿ ಮತ್ತು ಸಹಕಾರದಂತಹ ಮೌಲ್ಯಗಳನ್ನ ವೃದ್ಧಿಸುವಲ್ಲಿ ಸಹಾಯ ಮಾಡುತ್ತೆ. ಈಗ ಗ್ರಾಮದಲ್ಲಿ ಯಾರು ಶೋಷಿತರಿದ್ರೆ, ಗ್ರಾಮದಲ್ಲಿ ವಿಧವೆಯರು, ಅಂಗವಿಕಲರು, ಮಾನಸಿಕ ಅಸ್ವಸ್ಥರು ಅವರಿದ್ರೆ ಸರ್ಕಾರದಿಂದ ಅವರಿಗೆ ಬರಬಹುದಾದ ಸೌಲಭ್ಯಗಳನ್ನ ಗ್ರಾಮದ ಜನರೇ ಗ್ರಾಮ ಪಂಚಾಯತಿಯಲ್ಲಿ ಇರುವುದರಿಂದ ಸಹಾನುಭೂತಿಯ ಮೂಲಕ ಅವರು ಆ ಯೋಜನೆಗಳ ಪ್ರಯೋಜನವನ್ನ ಅವರಿಗೆ ಕೊಡಬಹುದು. ಈ ರೀತಿ ಇದು ಸಹಾನುಭೂತಿ, ಸಹಕಾರದಂತಹ ಮೌಲ್ಯಗಳನ್ನ ವೃದ್ಧಿಸುವಲ್ಲಿ ಸಹಾಯ ಮಾಡುತ್ತೆ.
ಓಕೆ, ಇವಿಷ್ಟು ಈ ಪಾಠದಿಂದ, ಗ್ರಾಮೀಣಾಭಿವೃದ್ಧಿ ಎನ್ನುವಂತಹ ಪಾಠದಿಂದ ಬಂದಿರುವಂತಹ ಪ್ರಶ್ನೋತ್ತರಗಳು ಮಕ್ಕಳೇ. ಓಕೆನಾ? ಇಲ್ಲಿ ಪಂಚಾಯತ್ ರಾಜ್ ಬಗ್ಗೆ ಕೇಳ್ಬೋದು, ಗ್ರಾಮ ಸ್ವರಾಜ್ಯದ ಬಗ್ಗೆ ಕೇಳ್ಬೋದು, ಅಥವಾ ಮಹಿಳಾ ಸಂಘಟನೆಗಳ ಬಗ್ಗೆ ಕೇಳ್ಬೋದು. ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ಗಳು. ಡೌಟ್ ಇದೆಯಾ ಏನಾದ್ರು? ಏನಾದ್ರೂ ಡೌಟ್ ಇದೆಯಾ? ಕೊನೆಯ ಒಂದು ಇವತ್ತಿನ ಅಥವಾ ಅರ್ಥಶಾಸ್ತ್ರದ ಒಂದು ಕೊನೆಯ ಪಾಠ ಇದೆ, ಕಂಟಿನ್ಯೂ ಮಾಡೋಣವಾ? ಎಸ್ ಆರ್ ನೋ? ಒಂದು ಚಿಕ್ಕ ಪಾಠ ಇದು. ಓಕೆನಾ ಮಕ್ಕಳೇ? ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ, ಬಜೆಟ್. ಎಲ್ರು ಕೇಳಿಸ್ಕೊತಾ ಇದ್ದೀರಾ? ಹೌದಾ ಇಲ್ವಾ ಅಂತ ಉತ್ತರ ಕೊಡಿ. ನೀವು ಉತ್ತರ ಕೊಟ್ರೆ ನಾನು ಮುಂದುವರಿತೀನಿ. ಇವತ್ತು ಇದನ್ನ ಮುಗಿಸ್ಬಿಡೋಣ ಅರ್ಥಶಾಸ್ತ್ರನ, ಸೋ ದ್ಯಾಟ್ ನಾಳೆ ನಾವು ಇನ್ನೊಂದು ಬಿಸ್ನೆಸ್ ಸ್ಟಡೀಸ್ ಅಂತ ಇದೆ ಅಲ್ವಾ, ವ್ಯವಹಾರ ಅಧ್ಯಯನ, ಅದನ್ನ ಮುಗಿಸಬಹುದು. ಓಕೆ? ಕೇಳಿಸ್ಕೊತಾ ಇದ್ದೀರಾ ಮಕ್ಕಳೇ? ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ, ಒಂದು 15 to 20 ಮಿನಿಟ್ಸ್. ಓಕೆ, ಸೊ ಕಂಟಿನ್ಯೂ ಮಾಡ್ತೀನಿ. ಸಾರ್ವಜನಿಕ ಹಣಕಾಸಿನ ಮಹತ್ವ, ಅರ್ಥವನ್ನ ತಿಳಿಸುವುದು, ಆಯವ್ಯಯದ ಪರಿಕಲ್ಪನೆಯನ್ನ ವಿವರಿಸುವುದು, ಸಾರ್ವಜನಿಕ ಆದಾಯ ಮತ್ತು ವೆಚ್ಚಗಳ ಮೂಲಗಳನ್ನ ಗುರುತಿಸುವುದು, ಕೊರತೆ ಹಣಕಾಸು, ವಿತ್ತೀಯ ಕೊರತೆ ಬಗ್ಗೆ ತಿಳಿಯುವುದು. ಓಕೆನಾ? ಇದಿಷ್ಟನ್ನ ನೀವು ಈ ಪಾಠದಲ್ಲಿ ಓದಿದ್ದೀರಾ. ಇದರಲ್ಲಿ ಎಷ್ಟು ಪ್ರಶ್ನೆ ಬರ್ಬೋದು? ಒಂದು ಅಂಕದ ಒಂದು ಪ್ರಶ್ನೆ, ಒಟ್ಟು ಒಂದು ಅಂಕವನ್ನ ಈ ಒಂದು ಪಾಠಕ್ಕೆ ಮೀಸಲಿರಿಸಲಾಗಿದೆ. ಓಕೆ, ಸೊ ಕ್ವಶನ್ಸ್ ನೋಡೋಣ. ಭಾರತದಲ್ಲಿ ಹಣಕಾಸು ವರ್ಷ ಮುಕ್ತಾಯವಾಗೋದು ಯಾವಾಗ ಅಂತ ಕೇಳಿದ್ದಾರೆ ಮಕ್ಕಳೇ. ಆಪ್ಷನ್ ಎ ಏಪ್ರಿಲ್ 1, ಆಪ್ಷನ್ ಬಿ ಜನವರಿ 1, ಆಪ್ಷನ್ ಸಿ ಮಾರ್ಚ್ 31, ಆಪ್ಷನ್ ಡಿ ಡಿಸೆಂಬರ್ 31. ಇವಾಗ ಏಪ್ರಿಲ್ 1 ಅನ್ನೋದು ಹಣಕಾಸಿನ ವರ್ಷದ ಪ್ರಾರಂಭ, ಜನವರಿ 1 ಅಂತಂದು ಕ್ಯಾಲೆಂಡರ್ ಇಯರ್ ಅದರ ಪ್ರಾರಂಭ, ಡಿಸೆಂಬರ್ 31 ಕ್ಯಾಲೆಂಡರ್ ಇಯರ್ ನ ಕೊನೆಯ ದಿನ, ಜನವರಿಯಿಂದ ಡಿಸೆಂಬರ್ ಅಲ್ವಾ. ಸೊ ಹಣಕಾಸಿನ ವರ್ಷ ಮುಕ್ತಾಯವಾಗುವುದು ಮಾರ್ಚ್ 31ರಂದು. ಸೊ ನಾವು ಆರ್ಥಿಕ ವರ್ಷ ಮತ್ತು ಕ್ಯಾಲೆಂಡರ್ ಇಯರ್ ಎರಡು ನಿಯತಕಾಲಿಕ, ಓಕೆನಾ, ಅಂತ ಎರಡು ವರ್ಷಗಳು ಇದ್ದಾವೆ. ಸೊ ಆರ್ಥಿಕ ವರ್ಷ ಎಲ್ಲಿಂದ ಎಲ್ಲಿಯವರೆಗೆ ಅಂತಂದ್ರೆ ಏಪ್ರಿಲ್ 1ರಿಂದ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೂ ಹಣಕಾಸು ವರ್ಷ ಅಥವಾ ಆರ್ಥಿಕ ವರ್ಷ ಅಂತ ಹೇಳ್ತೀವಿ. ಸೊ ಹಣಕಾಸು ವರ್ಷ ಮುಕ್ತಾಯವಾಗುವುದು ಮಾರ್ಚ್ 31. ಹಣಕಾಸು ವರ್ಷ ಪ್ರಾರಂಭವಾಗುವುದು ಯಾವಾಗ ಅಂತ ಕೇಳಿದ್ರೆ ಏಪ್ರಿಲ್ 1 ಅಂತ ಬರಿಬೇಕು. ಓಕೆನಾ? ಸೆಕೆಂಡ್ ಒನ್, ಕೇಂದ್ರ ಸರ್ಕಾರದ ಆಯವ್ಯಯವನ್ನ ಯಾರು ಮಂಡಿಸ್ತಾರೆ? ಮುಖ್ಯಮಂತ್ರಿಯ,
ಪ್ರಧಾನಮಂತ್ರಿಯ, ರಾಜ್ಯ ಹಣಕಾಸು ಸಚಿವರ ಅಥವಾ ಕೇಂದ್ರ ಹಣಕಾಸು ಸಚಿವರ? ಮುಖ್ಯಮಂತ್ರಿ ರಾಜ್ಯಕ್ಕೆ ಸಂಬಂಧಪಟ್ಟವರು, ಅವರು ಕೇಂದ್ರ ಸರ್ಕಾರದ ಆಯವ್ಯಯನ್ನು ಮಂಡಿಸುವುದಿಲ್ಲ. ಪ್ರಧಾನಮಂತ್ರಿ ಮಂಡಿಸುವುದಿಲ್ಲ. ರಾಜ್ಯ ಹಣಕಾಸು ಸಚಿವರಲ್ಲ. ಹಾಗಾದ್ರೆ ಯಾರು? ಕೇಂದ್ರ ಹಣಕಾಸು ಸಚಿವರು ಸರ್ಕಾರದ ಆಯವ್ಯಯವನ್ನ ಮಂಡಿಸುವರು. ಮೂರನೆಯದು, ಅಭಿವೃದ್ಧಿ ಹೊಂದುತ್ತಿರುವ ಸರ್ಕಾರಗಳು ಸಾಮಾನ್ಯವಾಗಿ ಈ ರೀತಿಯ ಒಂದು ಆಯವ್ಯಯವನ್ನ ಮಂಡಿಸುತ್ತವೆ ಅಂತ ಕೇಳಿದ್ದಾರೆ. ಅಭಿವೃದ್ಧಿ ಹೊಂದುತ್ತಿರುವ ಸರ್ಕಾರಗಳು ಸಾಮಾನ್ಯವಾಗಿ ಈ ರೀತಿಯ ಆಯವ್ಯಯವನ್ನ ಮಂಡಿಸುತ್ತವೆ ಅಂತ. ಓಕೆನಾ? ಉಳಿತಾಯ, ಸಮತೋಲಿತ, ಕೊರತೆಯ ಮತ್ತು ಅಭಿವೃದ್ಧಿಯ ಯಾವ ಆಯವ್ಯಯವನ್ನ ಮಂಡಿಸ್ತಾರೆ? ಅಭಿವೃದ್ಧಿ ಹೊಂದುತ್ತಿರುವ ಅಂತಂದ್ರೆ ಭಾರತದಂತಹ ರಾಷ್ಟ್ರಗಳು ಕೊರತೆಯ ಆಯವ್ಯಯವನ್ನ ಮಂಡಿಸ್ತಾರೆ. ಓಕೆನಾ? ಸೊ ಕೊರತೆಯ ಆಯವ್ಯಯವನ್ನ ಯಾಕೆ ಮಂಡಿಸ್ತಾರೆ ಅಂತಂದ್ರೆ ಅಭಿವೃದ್ಧಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಹಣಕಾಸಿನ ಅಗತ್ಯತೆ ಇರುವುದರಿಂದ ಕೊರತೆಯ ಆಯವ್ಯಯವನ್ನ ಮಂಡಿಸಬೇಕಾಗತ್ತೆ ಮಕ್ಕಳೇ. ಓಕೆ, ಸೊ ಆಯವ್ಯಯ ಅಂತದಲ್ಲಿ ಆಯವ್ಯಯದಲ್ಲಿ 3 ವಿಧಗಳಿವೆ. ಒಂದು ಉಳಿತಾಯದ ಆಯವ್ಯಯ, ಕೊರತೆಯ ಆಯವ್ಯಯ ಮತ್ತು ಸಮತೋಲಿತ ಆಯವ್ಯಯ ಅಂತ. ಓಕೆನಾ? ಸೊ ಆದಾಯವು ವೆಚ್ಚಕ್ಕಿಂತ ಹೆಚ್ಚಾಗಿದ್ರೆ, ಇನ್ಕಮ್ ಆದಾಯ ಹೆಚ್ಚಾಗಿ ನಿಮ್ಮ ಸರ್ಕಾರದ ಖರ್ಚು ಕಡಿಮೆ ಆಗಿದ್ರೆ ಅದನ್ನ ಉಳಿತಾಯದ ಆಯವ್ಯಯ ಅಂತ ಹೇಳ್ತೀವಿ. ಓಕೆ, ಸೊ ಅದೇ ರೀತಿ ವೆಚ್ಚವು ಹೆಚ್ಚಾಗಿದ್ದು ಆದಾಯ ಕಡಿಮೆ ಆಗಿದ್ರೆ ಅದನ್ನ ಕೊರತೆಯ ಆಯವ್ಯಯ ಅಂತ ಹೇಳ್ತೀವಿ. ಕೊರತೆ ಅಂತಂದ್ರೆ ಏನು? ಕೊರತೆ ಆಗೋದು, ಹಣದ ಕೊರತೆ ಅಲ್ವಾ? ಸೊ ವೆಚ್ಚ ಹೆಚ್ಚಾಗಿ ಆದಾಯ ಕಡಿಮೆ ಆದ್ರೆ ಅದು ಕೊರತೆಯ ಆಯವ್ಯಯ. ಸೊ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಹೆಚ್ಚಿಗೆ ವೆಚ್ಚವನ್ನ ಮಾಡಬೇಕಾಗತ್ತೆ ಅಭಿವೃದ್ಧಿಯ ಸಲುವಾಗಿ. ಆದ್ದರಿಂದ ಕೊರತೆಯ ಆಯವ್ಯಯನ ಮಂಡಿಸ್ತಾರೆ. ಸಮತೋಲಿತ ಆಯವ್ಯಯ ಅಂತಂದ್ರೇನು? ಆದಾಯ ಮತ್ತು ವೆಚ್ಚ ಎರಡೂ ಸಮಾನವಾಗಿದ್ರೆ ಅದು ಸಮತೋಲಿತ ಆಯವ್ಯಯ ಮಕ್ಕಳು. ಓಕೆನಾ? ಈ ರೀತಿ 3 ರೀತಿಯ ಆಯವ್ಯಯಗಳು ಇದ್ದಾವೆ. ಇದು ಒಂದು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಯಾಗಿದೆ. ಆಮದು ರಫ್ತು ತೆರಿಗೆ, ಸರಕು ಮತ್ತು ಸೇವಾ ತೆರಿಗೆ, ಕಂಪನಿ ತೆರಿಗೆ ಮತ್ತು ಮೇಲಿನ ಯಾವುದು ಅಲ್ಲ ಅಂತ ಹೇಳಿದ್ದಾರೆ. ಸೊ ಪ್ರತ್ಯಕ್ಷ ತೆರಿಗೆ ಅಂತಂದ್ರೆ ನೇರ ತೆರಿಗೆ, ನೇರವಾಗಿ ತೆರಿಗೆದಾರನೇ ಕಟ್ಟುವಂತಹ ತೆರಿಗೆ. ಓಕೆನಾ? ಸೊ ಅದನ್ನ ಬೇರೆ ಯಾರ ಮೇಲೂ ಹಾಕೋದಿಕ್ಕೆ ಆಗೋದಿಲ್ಲ. ಸೊ ಆದರೆ ಕೆಲವೊಂದು ತೆರಿಗೆಗಳನ್ನ ಬೇರೆಯವ್ರ ಮೇಲೆ ಹಾಕ್ಬಹುದು. ಈಗ ಒಂದು ಉತ್ಪನ್ನ ಇದೆ ಅಂತ ಇಟ್ಕೊಳ್ಳಿ, ಆ ಉತ್ಪನ್ನದ ಮೇಲಿನ ತೆರಿಗೆಯನ್ನ ಉತ್ಪಾದಕನು ತಾನು ಪೂರ್ತಿ ಕಟ್ಟೋದಿಲ್ಲ. ಅದನ್ನ ವಿತರಕರಿಗೆ, ಮಾರಾಟಗಾರರಿಗೆ ಮತ್ತು ನಮ್ಮಂತಹ ಗ್ರಾಹಕರಿಗೆ ಕೂಡ ಅದನ್ನ ಶೇರ್ ಮಾಡ್ತಾನೆ. ಓಕೆನಾ? ಸೊ ಅದು ಪರೋಕ್ಷ ತೆರಿಗೆ ಆಗತ್ತೆ. ಸೊ ಪ್ರತ್ಯಕ್ಷ ತೆರಿಗೆ ಅಂತಂದ್ರೇನು? ನಾವೇ ತೆರಿಗೆದಾರನೇ ಕಟ್ಟುವಂತಹ ತೆರಿಗೆ ಪ್ರತ್ಯಕ್ಷ ತೆರಿಗೆ. ಈಗ ಆಮದು ರಫ್ತು ತೆರಿಗೆ, ಈ ಆಮದು ರಫ್ತು ತೆರಿಗೆಯಲ್ಲಿ ಎಲ್ಲರ ಪಾಲು ಇರುತ್ತೆ ಮಕ್ಕಳೇ, ಗ್ರಾಹಕರ ಆದಿಯಾಗಿ. ಓಕೆನಾ? ಸರಕು ಮತ್ತು ಸೇವಾ ತೆರಿಗೆ, ಸೊ ಇದನ್ನ ನಾವು ಕಟ್ತೀವಿ, GST ಅಲ್ವಾ? ಸೊ ಗ್ರಾಹಕರ ಮೇಲೂ ಇದನ್ನ ಹಾಕ್ತಾರೆ, ಉತ್ಪಾದಕ ಮಾತ್ರ ಅದನ್ನ ಕಟ್ಟುವುದಲ್ಲ. ಅದೇ ರೀತಿ ಕಂಪನಿ ತೆರಿಗೆ ಅನ್ನುವಂಥದ್ದು ಕಂಪನಿಯ ಆದಾಯದ ಮೇಲೆ ಆ ಕಂಪನಿಯೇ ಕಟ್ಟಬೇಕಾಗಿರುವಂತಹ ತೆರಿಗೆ, ಅದನ್ನ ಯಾರಿಗೂ ವರ್ಗಾಯಿಸೋದಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಕಂಪನಿ ತೆರಿಗೆ ಆಪ್ಷನ್ ಸಿ ಒಂದು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ. ಓಕೆನಾ? ನೆಕ್ಸ್ಟ್ ಒನ್, ಭಾರತದಲ್ಲಿ ಕಡ್ಡಾಯವಾಗಿ ಈ ದಿನಾಂಕಕ್ಕೆ ಮೊದಲೇ ಆಯವ್ಯಯಕ್ಕೆ ಒಪ್ಪಿಗೆಯನ್ನ ಪಡಿಬೇಕಾಗತ್ತೆ. ಸೊ ಆಯವ್ಯಯವನ್ನ ಬಜೆಟ್ ಅನ್ನ ಭಾರತದಲ್ಲಿ ಮಂಡಿಸುವಂಥದ್ದು ಯಾವಾಗ? ಫೆಬ್ರವರಿ ಕೊನೆಯಲ್ಲಿ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಅಲ್ವಾ? ಸೊ ಆ ಆಯವ್ಯಯಕ್ಕೆ ನಾವು 2 ಸದನಗಳಲ್ಲಿ ಒಪ್ಪಿಗೆಯನ್ನ ಪಡಿಬೇಕು ಸರ್ಕಾರ. ಓಕೆನಾ? ಸೊ ಯಾವ ದಿನಾಂಕದ ಒಳಗೆ ಒಪ್ಪಿಗೆ ಪಡಿಬೇಕು? ಏಪ್ರಿಲ್ 1, ಆಪ್ಷನ್ ಬಿ ಜನವರಿ 1, ಆಪ್ಷನ್ ಸಿ ಮಾರ್ಚ್ 31 ಅಥವಾ ಆಪ್ಷನ್ ಡಿ ಡಿಸೆಂಬರ್ 31. ಈಗ ಏಪ್ರಿಲ್ 1 ಅನ್ನೋದು ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್, ಆರ್ಥಿಕ ವರ್ಷದ ಪ್ರಾರಂಭ ಆಗ್ಬಿಡುತ್ತೆ. ಅಷ್ಟರೊಳಗೆ ಬಜೆಟ್ ಅದು ಅನುಷ್ಠಾನಕ್ಕೆ ಬರಬೇಕು ಅಲ್ವಾ ಮಕ್ಕಳೇ? ಜನವರಿ 1 ಒಂದು ಮಿಡ್ಲ್ ಆಗ್ಬಿಡುತ್ತೆ, ಮಧ್ಯಂತರ ಅವಧಿ ಯಾವುದು ಆರ್ಥಿಕ ವರ್ಷದಲ್ಲಿ. ಆದ್ರೆ ಡಿಸೆಂಬರ್ 31 ಕೂಡ ಆರ್ಥಿಕ ವರ್ಷದಲ್ಲಿ ಬರೋದಿಲ್ಲ. ಸೊ ಫೆಬ್ರವರಿಯಲ್ಲಿ ಮಂಡಿತವಾದಂತಹ ಆಯವ್ಯಯಕ್ಕೆ ಮಾರ್ಚ್ 31 ಒಳಗೆ 2 ಸದನಗಳಲ್ಲಿ ಒಪ್ಪಿಗೆಯನ್ನ ತೆಗೆದುಕೊಳ್ಳುವಂಥದ್ದು ಕಡ್ಡಾಯ. ಸೊ ಸರಿಯಾದ ಉತ್ತರ ಏನು? ಮಾರ್ಚ್ 31, ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್, ಹಾಗಾದ್ರೆ ಆಯವ್ಯಯ ಅಂತಂದ್ರೆ ಏನು?
ಆಯವ್ಯಯ ಅಂದ್ರೆ ಬಜೆಟ್. ಬಜೆಟ್ ಅಂತಂದ್ರೆ ಎಸ್ಟಿಮೇಷನ್, ಅಂದ್ರೆ ಲೆಕ್ಕ ಹಾಕುವುದು. ನೆಕ್ಸ್ಟ್ ಮುಂದಿನ ವರ್ಷ ವೆಚ್ಚ ಎಷ್ಟು, ಮುಂದಿನ ವರ್ಷ ಆದಾಯ ಎಷ್ಟು ಬರ್ಬೋದು ಅನ್ನೋಂಥದ್ದನ್ನ ಈ ವರ್ಷವೇ ಲೆಕ್ಕ ಹಾಕೋದು. ಓಕೆನಾ. ಸರ್ಕಾರದ ಒಂದು ವರ್ಷದ ವರಮಾನ ಮತ್ತು ವೆಚ್ಚಗಳನ್ನ ಕುರಿತು ತಯಾರಿಸಿದ ಒಂದು ಅಂದಾಜು ಪಟ್ಟಿ. ಅದು ಅಷ್ಟೇ ಆಗ್ಬೇಕು ಅಂತೇನಿಲ್ಲ, ಅದು ಒಂದು ಅಂದಾಜು, ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಸೊ ಅದನ್ನ ಆಯವ್ಯಯ ಪತ್ರ ಅಥವಾ ಮುಂಗಡ ಪತ್ರ ಅಂತ ಕರಿತೀವಿ. ಸೊ ಆಯವ್ಯಯ ಅಂತಂದ್ರೇನು, ಒಂದು ವರ್ಷದ ಸರ್ಕಾರದ ವರಮಾನ ಮತ್ತು ವೆಚ್ಚಗಳನ್ನ ಕುರಿತು ತಯಾರಿಸಿದ ಒಂದು ಅಂದಾಜು ಪಟ್ಟಿಯನ್ನ ಆಯವ್ಯಯ ಅಥವಾ ಮುಂಗಡ ಪತ್ರ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ವಿತ್ತೀಯ ನೀತಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳೇ. ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿ ಅಂತಂದ್ರೆ ಏನು ಅಂತ ಕೇಳಿದ್ದಾರೆ. ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸುವ ಉದ್ದೇಶದಿಂದ ಸರ್ಕಾರವು ತನ್ನ ವರಮಾನ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ, ವರಮಾನ ಆದಾಯ, ಖರ್ಚು ವೆಚ್ಚ ಮತ್ತು ಸಾಲ ತಾನು ಮಾಡಬೇಕಾಗಿರುವಂತಹ ಸಾಲಕ್ಕೆ ಸಂಬಂಧಿಸಿದಂತೆ ಕಾಲ ಕಾಲಕ್ಕೆ ಅನುಸರಿಸುವ ನೀತಿ. ಓಕೆನಾ. ಆ ನೀತಿ ನಿಯಮಗಳಿಗೆ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಅಂತ ಕರೀತಾರೆ. ಸೊ ಏನದು, ಆರ್ಥಿಕ ಅಭಿವೃದ್ಧಿ ಮತ್ತು ಸ್ಥಿರತೆಯನ್ನು ಸಾಧಿಸಲು ಸರ್ಕಾರವು ತನ್ನ ವರಮಾನ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲ ಕಾಲಕ್ಕೆ ಅನುಸರಿಸುವ ನೀತಿಯನ್ನ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಎಂದು ಕರೆಯುತ್ತಾರೆ. ಯೋಜನಾ ವೆಚ್ಚ ಅಂತಂದ್ರೆ ಏನು? ಈ ವೆಚ್ಚದಲ್ಲಿ, ಕಂದಾಯ ವೆಚ್ಚದಲ್ಲಿ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚ ಅಂತ ಎರಡು ವಿಧಗಳಿವೆ. ಕಂದಾಯ ವೆಚ್ಚದಲ್ಲಿ ಯೋಜನೆಯ ವೆಚ್ಚ ಮತ್ತು ಯೋಜನೇತರ ವೆಚ್ಚ ಅಂತ ಎರಡು ವಿಧಗಳಿವೆ ಮಕ್ಕಳು. ಓಕೆನಾ. ಸೊ ಯೋಜನಾ ವೆಚ್ಚ ಅಂತಂದ್ರೆ ಸರ್ಕಾರವು ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ಸೇವೆಗಳು, ಎಕನಾಮಿಕ್ ಅಂಡ್ ಸೋಷಿಯಲ್, ಓಕೆ, ರಾಷ್ಟ್ರ ನಿರ್ಮಾಣ ಕಾರ್ಯಗಳು ಮುಂತಾದ ಅಭಿವೃದ್ಧಿ ಕಾರ್ಯಗಳಿಗೆ ಮಾಡುವ ವೆಚ್ಚಗಳನ್ನ ಯೋಜನಾ ವೆಚ್ಚ ಅಂತ ಕರೀತಾರೆ. ಈಗ ಮುಂದಿನ ವರ್ಷ ಯಾವ ಅಭಿವೃದ್ಧಿ ಕಾರ್ಯ ಮಾಡಬೇಕು, ಯಾವ ಒಂದು ಸಾಮಾಜಿಕ ಸೇವೆಗಳು, ಯೋಜನೆಗಳನ್ನ ಕೊಡಬೇಕು, ರಾಷ್ಟ್ರ ನಿರ್ಮಾಣಕ್ಕೆ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳು ಬೇಕು ಮುಂತಾದವನ್ನ ಮೊದಲೇ ಯೋಜಿಸಿ ಅವುಗಳಿಗೆ ಮಾಡುವಂತಹ ವೆಚ್ಚವನ್ನ ಯೋಜನಾ ವೆಚ್ಚ ಅಂತ ಕರಿತೀವಿ ಮಕ್ಕಳು. ಈ ಯೋಜನಾ ವೆಚ್ಚದಲ್ಲಿ ಬೇರೆ ಬೇರೆ ಸೇವೆಗಳು ಬರ್ತವೆ. ಯಾವುದು ಅದು ಅಂತಂದ್ರೆ ಆರ್ಥಿಕ ಸೇವೆ, ಓಕೆನಾ, ಆರ್ಥಿಕ ಸೇವೆ, ಸಾಮಾಜಿಕ ಸೇವೆ ಮತ್ತು ಸಾಮಾನ್ಯ ಸೇವೆಗಳು ಈ ಯೋಜನಾ ವೆಚ್ಚದಲ್ಲಿ ಬರುವಂತಹ ಸೇವೆಗಳು. ಆರ್ಥಿಕ ಸೇವೆ ಅಂದ್ರೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳು, ಓಕೆ, ಕೈಗಾರಿಕೆ, ಸಾರಿಗೆ, ಸಂಪರ್ಕ, ಇಂಧನ, ವಿಜ್ಞಾನ, ಇವೆಲ್ಲ ಆರ್ಥಿಕ ಸೇವೆಯಲ್ಲಿ ಬರುವಂಥದ್ದು. ಸಾಮಾಜಿಕ ಸೇವೆ ಅಂತ ಬಂದಾಗ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಕುಟುಂಬ ಕಲ್ಯಾಣ, ಕುಡಿಯುವ ನೀರು, ಇವೆಲ್ಲ ಸಾಮಾಜಿಕವಾಗಿ ಬೇಕಾದಂತಹ ಅಗತ್ಯತೆಗಳನ್ನು ಪೂರೈಸಲು ಮಾಡುವ ವೆಚ್ಚ ಸಾಮಾಜಿಕ ಸೇವಾ ವೆಚ್ಚ. ಸಾಮಾನ್ಯ ಸೇವೆ ಅಂತಂದ್ರೆ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲು ಬೇಕಾಗುವಂತಹ ವೆಚ್ಚಗಳು, ಅವು ಸಾಮಾನ್ಯ ಸೇವೆ ವೆಚ್ಚಗಳು. ಈ ರೀತಿ ಯೋಜನಾ ವೆಚ್ಚಗಳಲ್ಲಿ 3 ವಿಧಗಳು ಇವೆ. ಓಕೆನಾ. ಯೋಜನೇತರ ಅಂತಂದ್ರೆ ಪ್ಲಾನ್ ಮಾಡೋದಿಕ್ಕಾಗೋದಿಲ್ಲ, ಸಡನ್ ಆಗಿ ಬರುವಂತಹ ವೆಚ್ಚಗಳು. ಈಗ ರಕ್ಷಣಾ ವೆಚ್ಚ, ಎಲ್ಲಾದ್ರೂ ದಾಳಿ ಆದಾಗ ರಕ್ಷಣೆ ಮಾಡೋದಿಕ್ಕೆ ವೆಚ್ಚ ಮಾಡಬೇಕಾಗತ್ತೆ. ನಾಗರಿಕ ಆಡಳಿತ ವೆಚ್ಚ, ಸ್ಟ್ರೈಕ್, ಗಲಭೆ, ದೊಂಬಿಗಳಾದಾಗ ಮಾಡುವಂತಹ ವೆಚ್ಚ. ಓಕೆನಾ. ಸೊ ಯಾವ್ದಾದ್ರೂ ನೈಸರ್ಗಿಕ ವಿಕೋಪಗಳಾದಾಗ ವೆಚ್ಚ ಮಾಡುವಂಥದ್ದು. ಈ ರೀತಿ ಸಹಾಯಧನ, ಯಾವ್ದಾದ್ರೂ ಸಹಾಯಧನ ಸಡನ್ ಆಗಿ ಕೊಡುವಂತ ಪರಿಸ್ಥಿತಿ ಬರಬಹುದು. ಈ ಎಲ್ಲ ವೆಚ್ಚಗಳನ್ನ ಮೊದಲೇ ಯೋಜನೆ ಮಾಡಿರೋದಿಲ್ಲ. ಸೊ ಅಂತಹ ವೆಚ್ಚಗಳನ್ನ ಯೋಜನೇತರ ವೆಚ್ಚ ಅಂತ ಕರಿತೀವಿ ಮಕ್ಕಳೇ. ಈ ರೀತಿ 2 ತರದ ಕಂದಾಯ ವೆಚ್ಚಗಳು ಇದ್ದಾವೆ. ನೆಕ್ಸ್ಟ್, 9ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು? ಸೊ ಕಂದಾಯ ಅಂದ್ರೆ ರೆವೆನ್ಯೂ ಅಲ್ವಾ. ಸೊ ತೆರಿಗೆ ಅಂತಂದ್ರೆ ಟ್ಯಾಕ್ಸ್ ಇನ್ಕಮ್. ಸೊ ಟ್ಯಾಕ್ಸ್ ಇನ್ಕಮ್ ನ ಬಿಟ್ಟು ಇತರ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು ಅಂತ ಕೇಳಿದ್ದಾರೆ.
ಸೊ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವಂತಹ ನಿವ್ವಳ ಲಾಭ, ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತದ್ದು. ಸೊ ಆ ರಿಸರ್ವ್ ಬ್ಯಾಂಕ್ ಗಳಿಸುವಂತಹ ಲಾಭವು ತೆರಿಗೆಯೇತರ ಆದಾಯದ ಮೂಲ ಆಗುತ್ತೆ. ಭಾರತೀಯ ರೈಲ್ವೆ ಇಸ್ ಅಂಡರ್ ಸೆಂಟ್ರಲ್ ಗವರ್ಮೆಂಟ್. ಸೊ ಆ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ. ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಪೋಸ್ಟಲ್ ಅಂಡ್ ಟೆಲಿಗ್ರಾಫ್. ಓಕೆನಾ. ಸಾರ್ವಜನಿಕ ಉದ್ಯಮಗಳು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಸಾರ್ವಜನಿಕ ಉದ್ಯಮಗಳು ಗಳಿಸುವಂತಹ ಆದಾಯ, ಅದು ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಆದಾಯದ ಮೂಲ. ನಾಣ್ಯ ಮತ್ತು ಟಂಕಸಾಲೆಗಳಿಂದ ಬರುವಂತಹ ಆದಾಯ. ಸೊ ಅದೇ ರೀತಿ ವಿವಿಧ ರೀತಿಯ ಶುಲ್ಕಗಳು, ಫೀಸ್, ದಂಡಗಳು. ಓಕೆ. ಸೊ ಇವೆಲ್ಲ ಏನು ಕೇಂದ್ರ ಸರ್ಕಾರಕ್ಕೆ ತೆರಿಗೆಯನ್ನ ಬಿಟ್ಟು ಇತರ ಕಡೆಗಳಿಂದ ಮೂಲಗಳಿಂದ ಬರುವಂತಹ ಆದಾಯಗಳು. ಇದನ್ನ ಕೇಳ್ತಾರೆ. ಸೊ ಅವಾಗ ನೀವು ಇದಿಷ್ಟನ್ನ ಬರಿಬೇಕಾಗತ್ತೆ. ಓಕೆ. ನೆಕ್ಸ್ಟ್ ಒನ್, ಸಾರ್ವಜನಿಕ ಹಣಕಾಸಿನ ಅಥವಾ ವಿತ್ತೀಯ ನೀತಿ, ಕೋಶೀಯ ನೀತಿಯ ಮಹತ್ವವನ್ನ ತಿಳಿಸಿ. ಎಲ್ಲ ಒಂದೇನೆ. ಸಾರ್ವಜನಿಕ ಹಣಕಾಸು, ವಿತ್ತೀಯ ನೀತಿ, ಕೋಶೀಯ ನೀತಿ, ಇದರ ಒಂದು ಮಹತ್ವ ಕೇಳಿದ್ರೆ ನೀವು ಇದನ್ನೇ ಬರಿಬೇಕಾಗತ್ತೆ ಮಕ್ಕಳೇ. ಓಕೆ. ಸೊ ಯಾವುದು ಹಾಗಾದ್ರೆ? ಸರ್ಕಾರವು ಕೋಶೀಯ ನೀತಿಯ ಮೂಲಕ ಸಾರ್ವಜನಿಕ ಹಣಕಾಸನ್ನು ದೇಶದ ಅಭಿವೃದ್ಧಿಯನ್ನ ಗಮನದಲ್ಲಿರಿಸಿಕೊಂಡು ನಿರ್ವಹಿಸುತ್ತದೆ. ಸರ್ಕಾರವು ತನ್ನ ಕೋಶೀಯ ನೀತಿಯ ಮೂಲಕ ದೇಶದಲ್ಲಿರುವ ನೈಸರ್ಗಿಕ ಸಂಪತ್ತು, ಶ್ರಮ ಅಂದ್ರೆ ಕಾರ್ಮಿಕರು ಮತ್ತು ಭೌತಿಕ ಬಂಡವಾಳವು ಉತ್ಪಾದಕರ ನಡುವೆ ಅಂದ್ರೆ ಇಂಡಸ್ಟ್ರಿಯಲಿಸ್ಟ್ ಅಥವಾ ಬೇರೆ ಉತ್ಪಾದಕರ ನಡುವೆ ಸಮರ್ಪಕವಾಗಿ ಹಂಚಿಕೆಯಾಗುವಂತೆ ಮತ್ತು ಉತ್ಪಾದನೆಯು ಗರಿಷ್ಠ ಮಟ್ಟಕ್ಕೆ ಹೆಚ್ಚುವಂತೆ ತಂತ್ರಗಳನ್ನು ರೂಪಿಸುತ್ತೆ. ಯಾವುದರ ಮೂಲಕ? ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿಯ ಮೂಲಕ. ಅದೇ ರೀತಿ ದೇಶದಲ್ಲಿ ಉತ್ಪಾದನೆ ಆಗುವ ಆದಾಯವು ಎಲ್ಲ ಪ್ರಜೆಗಳಲ್ಲಿ ಆದಷ್ಟು ಸಮಾನವಾಗಿ ಹಂಚಿಕೆಯಾಗುವಂತೆ ನೋಡಿಕೊಂಡು ಸಮಾಜದ ಎಲ್ಲ ವರ್ಗದ ಜನರು ಶಾಂತಿ ಓಕೆನಾ, ಶಾಂತಿ, ನೆಮ್ಮದಿಯಿಂದ ಬದುಕುವಂತೆ ಮಾಡಲು ಪ್ರಯತ್ನಿಸುತ್ತದೆ. ಸರ್ಕಾರವು ತನ್ನ ಕೋಶೀಯ ನೀತಿಯ ಮೂಲಕ ಸಾರ್ವಜನಿಕ ವೆಚ್ಚವನ್ನ ಹೆಚ್ಚಿಸಿ ಕೃಷಿ, ಸಣ್ಣ ಕೈಗಾರಿಕೆ, ಮೂಲಸೌಕರ್ಯ ಮೊದಲಾದ ಆದ್ಯತಾ ವಲಯಗಳಲ್ಲಿ ಬಂಡವಾಳವು ಹೆಚ್ಚಿಗೆ ಆಗುವಂತೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಆಗುವಂತೆ ಮಾಡುತ್ತದೆ. ಅದೇ ರೀತಿ ಪ್ರಜೆಗಳ ಕಲ್ಯಾಣ ಅಂತಂದ್ರೆ ಪ್ರಜೆಗಳ ಒಂದು ಒಳಿತು ಹೆಚ್ಚಾಗಿ ದೇಶವು ಆರ್ಥಿಕ ಅಭಿವೃದ್ಧಿಯತ್ತ ಸಾಗಲು ಸಹಾಯಕವಾಗಿದೆ. ಇದು ಸಾರ್ವಜನಿಕ ಹಣಕಾಸು ಅಥವಾ ವಿತ್ತೀಯ ಕೋಶೀಯ ನೀತಿಯ ಮಹತ್ವ ಮಕ್ಕಳೇ. ಓಕೆನಾ. ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನವಾಗಿ ಅಭಿವೃದ್ಧಿ ಹೊಂದುವಂತೆ ನೋಡಿಕೊಳ್ಳುವುದು, ಕ್ರಮ ಕೈಗೊಳ್ಳುವುದು. ಓಕೆ. ಲಾಸ್ಟ್ ಕ್ವಶನ್ ನೋಡಿ. ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಯ ವ್ಯತ್ಯಾಸಗಳೇನು? ತೆರಿಗೆಯಲ್ಲಿ 2 ಪ್ರಕಾರ ಇದೆ ಅಂತ ಹೇಳಿದೆ. ಒಂದು ಪ್ರತ್ಯಕ್ಷ ತೆರಿಗೆ, ಸರ್ಕಾರ ವಿಧಿಸಿದ ತೆರಿಗೆಯನ್ನ ಅವರೇ ಪಾವತಿಸುವುದು. ಓಕೆ, ಅದನ್ನ ಪ್ರತ್ಯಕ್ಷ ಅಥವಾ ನೇರ ತೆರಿಗೆ ಅಂತ ಹೇಳ್ತೀವಿ. ಪರೋಕ್ಷ ತೆರಿಗೆ ಅಂತಂದ್ರೆ ಸರ್ಕಾರ ವಿಧಿಸಿರೋ ತೆರಿಗೆಯನ್ನ ಇತರರಿಗೆ ವರ್ಗಾಯಿಸುವುದು. ಪ್ರತ್ಯಕ್ಷ ತೆರಿಗೆಯನ್ನ ವ್ಯಕ್ತಿಗಳು ಗಳಿಸುವ ಆದಾಯ, ಸಂಪತ್ತಿನ ಮೇಲೆ ವಿಧಿಸಲಾಗುತ್ತದೆ. ಆದರೆ ಪರೋಕ್ಷ ತೆರಿಗೆಯನ್ನ ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುತ್ತದೆ. ಆದ್ದರಿಂದಲೇ ಕಂಪನಿ ತೆರಿಗೆ ಮತ್ತು ವೈಯಕ್ತಿಕ ತೆರಿಗೆ, ಇವೆಲ್ಲ ಪರ್ಸನಲ್ ಟ್ಯಾಕ್ಸ್, ಇವೆಲ್ಲ ಏನು ಪ್ರತ್ಯಕ್ಷ ತೆರಿಗೆಯ ಮೇಲೆ ಬರ್ತವೆ, ಇನ್ಕಮ್ ಟ್ಯಾಕ್ಸ್ ಅವೆಲ್ಲ. ಓಕೆನಾ. ಪ್ರಮುಖ ಪ್ರತ್ಯಕ್ಷ ತೆರಿಗೆಗಳಂದ್ರೆ ಒಂದು ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್, ಸಂಪತ್ತಿನ ತೆರಿಗೆ, ವೆಲ್ತ್ ಟ್ಯಾಕ್ಸ್, ಕಂಪನಿ ತೆರಿಗೆ, ಕಂಪನಿ ಟ್ಯಾಕ್ಸ್, ಸ್ಟಾಂಪ್ ಡ್ಯೂಟಿ ಇತ್ಯಾದಿ. ಇವು ಪ್ರತ್ಯಕ್ಷ ತೆರಿಗೆಗಳು. ಪರೋಕ್ಷ ತೆರಿಗೆ ಯಾವುದು? ಸರಕು ಮತ್ತು ಸೇವಾ ತೆರಿಗೆ, GST ಅಂತ ನೀವು ಏನ್ ಹೇಳ್ತೀರಾ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಅದು ಪರೋಕ್ಷ ತೆರಿಗೆ. ಆಮದು ರಫ್ತು ತೆರಿಗೆ, ಓಕೆ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಟ್ಯಾಕ್ಸ್, ವಿದೇಶಿ ಪ್ರವಾಸಿಗರ ಮೇಲೆ ತೆರಿಗೆ, ಇವೆಲ್ಲ ಏನು ಪರೋಕ್ಷ ತೆರಿಗೆಗಳು. ಓಕೆನಾ ಮಕ್ಕಳೇ. ಏನಾದ್ರೂ ಡೌಟ್ ಇದೆಯಾ ಇದಿಷ್ಟರಲ್ಲಿ? ಕೇಳಿಸ್ಕೊಂತ ಇದ್ದೀರಾ? ಈಗ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ಅಂದ್ರೆ ಏನು ಅಂತ ಗೊತ್ತಿದ್ಯಾ?
ಓದಿದಿರಲ್ವಾ? ಸೊ ಅದರ ವ್ಯತ್ಯಾಸನ ತಿಳ್ಕೊಂಡಿರ್ಬೇಕು. ಗೊತ್ತಿದೆ ಅಲ್ವಾ? Yes. ಸಾರ್ವಜನಿಕ ಹಣಕಾಸು ಅಂದ್ರೇನು? ಸರ್ಕಾರದ ಆದಾಯ ವೆಚ್ಚ. ವೈಯಕ್ತಿಕ ಹಣಕಾಸು ಅಂತಂದ್ರೆ ಒಬ್ಬ ವ್ಯಕ್ತಿ, ನಮ್ದು ನಿಮ್ದು ಅಲ್ವಾ? ಅದು ವೈಯಕ್ತಿಕ ಹಣಕಾಸು. ನಾವೆಲ್ಲ ಏನ್ ಮಾಡ್ತೀವಿ ಮಕ್ಕಳೇ? ಮೊದಲು ನಮ್ಮ ಆದಾಯನ ನೋಡ್ತೀವಿ. ಆದಾಯ ನೋಡಿ ಅದಕ್ಕೆ ತಕ್ಕಂತೆ ಖರ್ಚು ಮಾಡ್ತೀವಿ ಅಲ್ವಾ? ಸೊ ಉಳಿತಾಯಕ್ಕೆ ಹೆಚ್ಚಿನ ಮಹತ್ವವನ್ನ ನಾವು ಕೊಡ್ತೀವಿ. ನಾವು ನಮ್ಮ ಆದಾಯನ ಆದಷ್ಟು ಸೀಕ್ರೆಟ್ ಆಗಿ ಇಡೋದಿಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ? ಆದರೆ ಸಾರ್ವಜನಿಕ ಹಣಕಾಸಿನಲ್ಲಿ ಇದರ ಉಲ್ಟಾ, ರಿವರ್ಸ್ ಆಗತ್ತೆ. ಓಕೆನಾ? ಸೊ ಸಾರ್ವಜನಿಕ ಹಣಕಾಸಿನಲ್ಲಿ ಮೊದಲು ವೆಚ್ಚವನ್ನ ಸರ್ಕಾರ ಅಂದಾಜು ಮಾಡುತ್ತೆ. ಆ ವೆಚ್ಚಕ್ಕೆ ತಕ್ಕಂತೆ ಆದಾಯವನ್ನ ಹೊಂದಿಸುವುದು. ಓಕೆ? ಸೊ ಅದೇ ರೀತಿ ಸಾರ್ವಜನಿಕ ಹಣಕಾಸನ್ನ ಶಾಸನ ಸಭೆಗಳಲ್ಲಿ ಚರ್ಚೆ ಮಾಡ್ತಾರೆ. ಅದನ್ನ ಗೌಪ್ಯವಾಗಿ ಇಡೋದಲ್ಲ, ಚರ್ಚೆ ಮಾಡ್ತಾರೆ. ನಮ್ಮ ಆದಾಯವನ್ನ ನಾವು ಗೌಪ್ಯವಾಗಿ ಇಡ್ತೀವಿ. ಸೊ ಅದೇ ರೀತಿ ನಾವು ಉಳಿತಾಯ ಮಾಡಿದ್ರೆ ಏನಾಗತ್ತೆ ಮಕ್ಕಳೇ? ನಾವು ಶ್ರೀಮಂತರಾಗ್ತೀವಿ ಅಲ್ವಾ? ಸೊ ಹೆಚ್ಚು ಹೆಚ್ಚು ಉಳಿತಾಯ ಮಾಡಬೇಕು ಅನ್ನೋದಕ್ಕೆ ನಾವು ಮಹತ್ವವನ್ನ ಕೊಡ್ತೀವಿ. ಆದ್ರೆ ಸಾರ್ವಜನಿಕ ಹಣಕಾಸು, ಸರ್ಕಾರದ ಹಣಕಾಸು ಬಂದಾಗ ಸರ್ಕಾರ ಉಳಿತಾಯ ಮಾಡಬಾರದು, ಅಭಿವೃದ್ಧಿಗೋಸ್ಕರ ಹೆಚ್ಚು ವೆಚ್ಚ ಮಾಡಬೇಕು. ಸೊ ಸರ್ಕಾರ ಉಳಿತಾಯ ಮಾಡಿದ್ರೆ ಅಭಿವೃದ್ಧಿ ಕುಂಠಿತಗೊಳ್ಳತ್ತೆ, ವೆಚ್ಚ ಹೆಚ್ಚಿಗೆ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗತ್ತೆ. ಅದಕ್ಕೋಸ್ಕರನೇ ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗಿರುವಂತಹ ಕೊರತೆಯ ಬಜೆಟ್ ಅನ್ನ ನಮ್ಮ ಸರ್ಕಾರ ಪ್ರತಿ ವರ್ಷ ಮಂಡಿಸುವುದು. ಓಕೆ? ಮಿಸ್, ಲೋಕಸಭೆಯಲ್ಲಿ ಯಾರು ಮಂಡಿಸ್ತಾರೆ? ಹಣಕಾಸು ಮಂತ್ರಿ, ಕೇಂದ್ರ ಹಣಕಾಸು ಮಂತ್ರಿ ಬಜೆಟ್ ಅನ್ನ ಮಂಡಿಸುವಂಥದ್ದು. ಫಸ್ಟ್ ಕ್ವಶನ್ ಅಲ್ಲೇ ಹೇಳಿದ್ದೀನಿ, ಫಸ್ಟ್ ಥರ್ಡ್ ಕ್ವಶನ್. ಓಕೆನಾ? ಓಕೆ ಮಿಸ್. ಸೊ ಏನಾದ್ರೂ ಡೌಟ್ ಇದೆಯಾ? ನೋ ಮಿಸ್. ಸೊ ಇವತ್ತು ನಾವು 4 ಚಾಪ್ಟರ್ನ ಕಂಪ್ಲೀಟ್ ಅಂದ್ರೆ ಪ್ರಮುಖ ಕಾನ್ಸೆಪ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ವಿ ಅಲ್ವಾ? ಸೊ ಇದನ್ನ ಚೆನ್ನಾಗಿ ಓದ್ಕೋತೀರಲ್ವಾ? ನಾಳೆ ವ್ಯವಹಾರ ಅಧ್ಯಯನವನ್ನ ಮಾಡಬೇಕು. ಅದರ ನಂತರ ಭೂಗೋಳ ಶಾಸ್ತ್ರ ಬೇರೆ ಇದೆ ಅಲ್ವಾ? ಸೊ ನಾಳೆ ವ್ಯವಹಾರ ಅಧ್ಯಯನದ 3 ಚಾಪ್ಟರ್ನ ಮಾಡೋಣ. ಓಕೆನಾ? ಓಕೆ. ಥ್ಯಾಂಕ್ ಯು ಎವ್ರಿವನ್. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. Thank you.